ಬೇವರ್ಸಿ ಗ್ಯಾಂಗಿಗೆ ಅರ್ಥನೇ ಆಗೋದಿಲ್ಲ. ಎಷ್ಟು ಸಲ ಹೇಳಿದೆ, ದುಡ್ಡು ಕೊಟ್ಟವೇ ಯಾರು, ಕೊಡೋದು ಯಾಕೆ? ಪಬ್ಲಿಕ್ ಡೊಮೇನ್ನಲ್ಲಿದೆ, ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ. ಹೋರಾಟ ಸದ್ಯದ ಮಟ್ಟಿಗೆ ನಿಂತಿದೆ. ಇದಕ್ಕೆ ತಾರ್ಕಿಕ ಅಂತ್ಯ ಕೊಡೋಕೆ ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಏನು ಎಲೆಕ್ಷನ್ ಬಂದಿತ್ತು, ಎಲೆಕ್ಷನ್ನ ನಂತರ ಒಂದಷ್ಟು ದುಡ್ಡು ಬಂದಿದೆ, ಸೊ ಹಾಗಾಗಿ ಇವರು ಹೋರಾಟವನ್ನು ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ಒಂದು ಮೀಟಿಂಗನ್ನು ಕೂಡ ಕರೆದಿದ್ರು. ಆ ಮೀಟಿಂಗಿಗೆ ಸೇರಿರುವಂಥ ಜನ ಅಂತ ಹೇಳಿದ್ರೆ 100ರಿಂದ 150 ಜನ ಸೇರಿದ್ದಾರೆ. ಬರೀ ಕರೆದಿರುವಂಥದ್ದು ಮೀಟಿಂಗ್ ಮಾತ್ರ. ಸೊ ಹಾಗಾಗಿ ಅದರ ಕಾವು ಯಾವ ರೀತಿ ಇದೆ ಅಂಥೇಳಿ ಜನರಿಗೂ ಕೂಡ ಅರ್ಥ ಆಗಬೇಕು. ಸೊ ಏನು ಹೇಳ್ತೀರಾ ಮಹೇಶನ ಇದರ ಬಗ್ಗೆ? ಹೋರಾಟ ಅನ್ನುವಂಥದ್ದು ಏನು, ಈ ರೇಪಿಸ್ಟ್ಗಳಿದ್ದಾರಲ್ಲ, ರೇಪಿಸ್ಟಿಗಳು, ಕಾಮಂದರುಗಳು, ಅತ್ಯಾಚಾರಿಗಳು, ಸಮಾಜದ್ರೋಹಿಗಳು, ಧಾರ್ಮಿಕ ಭಯೋತ್ಪಾದಕರು, ಇವರಿಗೆ ಬೇಕಾದಾಗೆ ಹೋರಾಟ ಮಾಡೋದಲ್ಲ. ನಾವು ತುಳುವಿನಲ್ಲಿ ಈ ಮರಗಳಿಗೆ ಗುರ್ಮ ಇಡುವುದು ಅಂತ ಹೇಳ್ತೇವೆ. ಈ ಕೆಲವರು ಈ ಫಾರೆಸ್ಟ್ನವರು ಮರ ಕಡಿಲಿಕ್ಕೆ ಬಿಡದಿದ್ದರೆ ಅದಕ್ಕೆ ಒಂದು ಮದ್ದು ಹಾಕಿ ಗುರ್ಮ ಇಡೋದು ಒಳಗಿಂದ ಕೆಳಗೆಯಿಂದ. ಅದು ಸ್ವಲ್ಪ ಸಮಯದ ಮೇಲೆ ಮರ ಸತ್ತೋಗ್ತದೆ. ಸತ್ತೋದ ಮೇಲೆ ತನ್ನಷ್ಟಕ್ಕೆ ಬಿದ್ದು ಹೋಗ್ತದೆ. ಆಗ ಕೇಸು ಆಗೋದಿಲ್ಲ, ಏನೂ ಆಗೋದಿಲ್ಲ. ಅದೇ ರೀತಿ ನಾವು ಇವತ್ತು ಈ ಏನು ಅತ್ಯಾಚಾರಿ ಕೊಲಗಡುಕರ ಬುಡಕ್ಕೆ ಗುರ್ಮ ಇಡ್ತಾ ಇದ್ದೇವೆ, ತೂತು ಮಾಡಿ ಗುರ್ಮ ಇಡ್ತಾ ಇದ್ದೇವೆ. ಆ ಮದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರನ್ನು ಒಳಗಿಂದ ರಕ್ತದಲ್ಲಿ ಈ ಅತ್ಯಾಚಾರಿ ಕಾಮಂದರುಗಳಿದ್ದಾರಲ್ಲ, ಅವರ ರಕ್ತದಲ್ಲಿ ಕ್ಯಾನ್ಸರ್ ಆಗಿ ಯಾವ ರೀತಿ ಸಾಯ್ತಾರೆ ನೋಡಿ ಅವರು. ಆ ರೀತಿಯ ಒಂದು ದೈವಿಕವಾದ ಗುರ್ಮವನ್ನು ಅವರಿಗೆ ಇಟ್ಟಿದ್ದೇವೆ ನಾವೀಗ. ಈ ಬೇವರ್ಸಿ ಗ್ಯಾಂಗಿಗೆ ಅರ್ಥನೇ ಆಗೋದಿಲ್ಲ. ಎಷ್ಟು ಸಲ ಹೇಳಿದ್ದೇವೆ, ದುಡ್ಡು ಕೊಟ್ಟವೇ ಯಾರು, ಕೊಡೋದು ಯಾಕೆ? ಹಾಗಾದರೆ ದುಡ್ಡು ಕೊಟ್ಟವ ಅತ್ಯಾಚಾರ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ ನಡು ರಸ್ತೆಯಲ್ಲಿ, ಅದನ್ನು ಮುಚ್ಚಿಸಲಿಕ್ಕೆ ದುಡ್ಡು ಕೊಟ್ಟವಲ್ಲ. ಹಾಗಾದರೆ ಮತ್ತೆ ತನಿಖೆ ಯಾಕೆ? ಅವರೇ ಅತ್ಯಾಚಾರಿಗಳಂತ ಅವರೇ ಒಪ್ಕೊಳ್ತಾ ಇದ್ದಾರೆ. ಈ ಕೆಲವ್ರದ್ದು ಶವ ಎಲ್ಲ ಕೊಂಡೋಗುವಾಗ ಅಂತಿಮ ಯಾತ್ರೆ ಮಾಡ್ತಾರಲ್ಲ, ಇದು ಅತ್ಯಾಚಾರಿಗಳ ಅಂತಿಮ ಯಾತ್ರೆಯ ಒಂದು ಸಮಯ ಮುಂದಿನ ದಿನಗಳಲ್ಲಿ. ಅದಕ್ಕೆ ಒಂದು 2, 3, 4 ತಿಂಗಳು ರೆಸ್ಟ್ ತಗೊಂಡಿದ್ದೇವೆ. ಯಾಕಂತ ಹೇಳಿದರೆ ಈ ಅತ್ಯಾಚಾರ ಮಾಡಿದಂಥ ಪಾಪಿಗಳು ಸಾಧಾರಣ ವ್ಯಕ್ತಿಗಳಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನೇತ್ರಾವತ ಬದಿಯಲ್ಲೆಲ್ಲ ಸಿಕ್ಕಿದ್ರೆ ಅದಕ್ಕೆ ಸಾಕ್ಷ್ಯ ಇಲ್ಲ. UDR ಮಾಡಿ ಬಿಸಾಡೋದು, UDR ಮಾಡೋದು ಬಿಸಾಡೋದು. ತಾಯಿ ಅಂತ ಹೇಳುವಂಥ ತಾಯಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ರಕ್ಷಣೆ ಇಲ್ಲ, ಅಂಥ ಪರಿಸ್ಥಿತಿ. ಇವತ್ತು ಮೀಟಿಂಗ್ ಮಾಡಿದ್ದೇವೆ. ಮುಂದಿನ ದಿನ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು, ಮುಂದಿನ 1-1.5 ತಿಂಗಳುಗಳೊಳಗಾಗಿ ಯಾವ ರೀತಿಯ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ನೋಡಿ ನೀವು. ಇಡೀ ಜಗತ್ತೇ ಬೆಚ್ಚಿ ಬೀಳುವಂಥ ಒಂದು ಸಂದೇಶ ಬರ್ತದೆ ಇಡೀ ಸಮಾಜಕ್ಕೆ. ಯಾರು ಧಾರ್ಮಿಕ ಭಯೋತ್ಪಾದಕರು, ಯಾರು ಅತ್ಯಾಚಾರಿಗಳು, ಯಾರು ಮೀಟರ್ ಬಡ್ಡಿ ದಂಧೆಯವರು, ಯಾರು ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಮಾಡಿ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನವನ್ನು ಒಳಗಾಕಿದವರು ಯಾರು, ಎಲ್ಲವೂ ಬರ್ತದೆ. ಇದು ಎಲ್ಲವೂ ಬರ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ಒಂದು ದಾಖಲಾತಿಗಳನ್ನು ನಾವು ಕಲೆಕ್ಟ್ ಮಾಡ್ತಿದ್ದೇವೆ. ನಮ್ಮ ಎಲ್ಲ ಹೋರಾಟಗಾರರು ಅದರ ಹಿಂದುಗಡೆ ಬಿದ್ದಿದ್ದಾರೆ. ಇವತ್ತು ಆಲ್ರೆಡಿಯಾಗಿ ಎಲ್ಲ ದಾಖಲೆಗಳು ಇವತ್ತು ನಮ್ಮ ಕೈ ಸೇರಿದ್ದಾವೆ. ಅದನ್ನು ಮುಂದಿನ ದಿನಗಳಲ್ಲಿ ಯಾರ ಹತ್ರ ತೋರಿಸಬೇಕು, ಎಲ್ಲಿ ತೋರಿಸಬೇಕು, ಯಾವಾಗ ತೋರಿಸಬೇಕು, ಯಾವ ರೀತಿಯಲ್ಲಿ ತೋರಿಸಬೇಕು, ಆ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ತಮ್ಮನ್ನು. ಜನಾದೇಶದ ಖಜಾನೆ ನಮ್ಮ ಹತ್ರ ಇದೆ. ಇವತ್ತು ಪೂರ್ತಿ ರಾಷ್ಟ್ರ ಮಟ್ಟದಲ್ಲಿ ಇವರ ವಿರುದ್ಧ ಎಷ್ಟು ಜನರು ದಂಗೆ ಹೇಳಲಿಕ್ಕೆ ತಯಾರಾಗ್ತಿದ್ದಾರೆ ಅಂತ ಹೇಳಿದರೆ, ಎಲ್ಲ ಜನ ಸಮೂಹದ ಖಜಾನೆ ನಮ್ಮ ಜೊತೆಯಲ್ಲಿದೆ. ಇದೇ ನಮ್ಮ ಆಸ್ತಿ. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. ಆ ಪ್ರೊಸೆಸ್ ಯಾವ ರೀತಿ ನಡೀತಾ ಇದೆ ನೋಡಿ? ಸುಪ್ರೀಂ ಕೋರ್ಟಿನ ಪ್ರೊಸೆಸ್ ಅದು ಅದರ ಮಟ್ಟದಲ್ಲಿ ನಡೀತಿದೆ. ಅದಕ್ಕೆ ಬೇಕಾದಂಥ ನಮ್ಮದು ಲೀಗಲ್ ಟೀಮ್ಗಳು ಕೆಲಸ ಮಾಡ್ತಾ ಇದ್ದಾವೆ. ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಸಾಮಾನ್ಯ ಅಂತ ಹೇಳಿದರೆ ನಾವು ಅದನ್ನು ಎಲ್ಲ ರೀತಿಯಲ್ಲಿ ಅದನ್ನು ಬಾಯ್ಬಿಚ್ಚಿ ಹೇಳುವಂಥದ್ದಲ್ಲ. ಅದೆಲ್ಲ ಕೆಲವುಗಳು ಸಸ್ಪೆನ್ಸ್ ಆಗಿ ನಾವು ಈ ಹೋರಾಟದ ಒಂದು ಇದಕ್ಕೋಸ್ಕರ ಅದನ್ನು ನಾವು ಬಾಯ್ಬಿಟ್ಟು ಹೇಳಲಿಕ್ಕೆ ಬರೋದಿಲ್ಲ. ಮುಂದಿನ ಅದೇ ಹೇಳಿದಲ್ಲ, 1-1.5 ತಿಂಗಳ ಒಳಗಾಗಿ
ವಿಶೇಷವಾದ ಒಂದು ಶಕ್ತಿ ನಿರ್ಮಾಣ ಆಗ್ತದೆ. ಈ ಸಮಾಜದ ಮಧ್ಯದಿಂದಲೇ ಒಂದು ಸತ್ಯ ಹೊರಗಡೆ ಬೀಳುವಂಥ ಒಂದು ವ್ಯವಸ್ಥೆ ಧಾರ್ಮಿಕವಾಗಿಯೂ ಆಗ್ತದೆ, ಅದು ದೈವಿಕವಾಗಿಯೂ ಆಗ್ತದೆ, ಅದು ಕಾನೂನು ಮುಖಾಂತರವೂ ಆಗ್ತದೆ, ನಮ್ಮ ಹೋರಾಟದ ಮುಖಾಂತರ ಎಲ್ಲ ದಿಕ್ಕಿನಲ್ಲಿ ಗೆರಿಲ್ಲಾ ಯುದ್ಧ ಅಂತ ಹೇಳ್ತೇವಲ್ಲ, ಗೆರಿಲ್ಲಾ ಯುದ್ಧ ಆ ಟೈಪಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೇವೆ. ದೇಶದ ರಕ್ಷಣೆಯ ಭಾಗದಲ್ಲಿ ಗೆರಿಲ್ಲಾ ಟೀಮ್ ಅಂತ ಇದೆಯಾ, ಅದೇ ರೀತಿ ಹೋರಾಟವನ್ನು ನಾವು ಮಾಡ್ತೇವೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೂಡ ಮರುತನಿಖೆಗೆ ಆದೇಶ ಕೊಡಲಿಲ್ಲ ಅಂತ ಹೇಳಿದರೆ 12 ವರ್ಷದ ಹಿಂದಿನ ಪ್ರಕಾರ ಸೊ ನಿಮಗೆ ಮೆಡಿಕಲ್ ಎವಿಡೆನ್ಸ್ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ ಕೂಡ ಮರುತನಿಖೆಗೆ ಆದೇಶ ಕೊಡಲಿಲ್ಲ ಅಂತ ಹೇಳಿದರೆ ಮುಂದಿನ ಹೆಜ್ಜೆ ಏನು? 100ಕ್ಕೂ 100 ಕೊಡಲೇಬೇಕು, 100ಕ್ಕೂ 100 ಕೊಡಲೇಬೇಕು. ಸೌಜನ್ಯನ ಅತ್ಯಾಚಾರ ಆಗಿದ್ದವುದಲ್ಲ, ಕೊಲೆ ಆಗಿದ್ದವುದಲ್ಲ, ಕೊಲೆ ಆಗಿದ್ದವುದಲ್ಲ. ಆ ಕಾಡಿನ ಅಲ್ಲಿ ಧರ್ಮಸ್ಥಳ ನೇತ್ರಾವತಿಯಲ್ಲಿ ಆ ಕಾಡಿನಲ್ಲಿದ್ದ ಮರಗಳು ಅತ್ಯಾಚಾರ ಮಾಡಿದ್ದಲ್ಲ, ಆ ಕಲ್ಲು ಬಂಡೆಗಳು ಅತ್ಯಾಚಾರ ಮಾಡಿದ್ದಲ್ಲ, ಅಲ್ಲಿದ್ದ ನದಿಯಲ್ಲಿದ್ದ ನೀರು ಅತ್ಯಾಚಾರ ಮಾಡಿದ್ದಲ್ಲ, ಕಣ್ಣಲ್ಲಿ ನೋಡಿದ ಕಣ್ಣುಗಳು ಇದ್ದಾವೆಲ್ಲ, ಆ ಕಣ್ಣನ್ನೆಲ್ಲ ಮುಚ್ಚಿಸಿದ್ದಾರೆಲ್ಲ. ಸೌಜನ್ಯಳ ಅತ್ಯಾಚಾರ ಕೊಲೆಯಲ್ಲಿ 7 ಮಂದಿ ಐ ವಿಟ್ನೆಸ್ಗಳ ಕೊಲೆ ಆಗಿದೆ ಅಲ್ಲ. ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ದಾರೆ, ಕುತ್ತಿಗೆ ಹಗ್ಗ ಹಾಕಿ ನೇತಾಡಿಸಿದ್ದಾರೆ, ಬಾವಿಗೆ ಹಾಕಿ ಕೊಲೆ ಮಾಡಿದ್ದಾರೆ. ಇದೆಲ್ಲ ಸಾಕ್ಷಿಗಳಲ್ವಾ? ಯಾರು ಮಾಡಬೇಕು ಇದನ್ನು? ಯಾರು ಮಹೇಶ್ ಶೆಟ್ಟಿ ಮಾಡಬೇಕಾ? ರಾಂಬೇಜಿ ಅವ್ರು ಮಾಡಬೇಕು ಇದನ್ನು? ಯಾರು ಮಾಡಬೇಕಿತ್ತು ಆವಾಗ ಇದ್ದದ್ದು ಯಾರು? ಆ ಕೇಸಿನ ತನಿಖಾಧಿಕಾರಿ ಯಾರು? ಆ ಪಾಪಿ ಯಾರಿದ್ದವ ತನಿಖಾಧಿಕಾರಿ? ಆಗಿನ ಎಸ್ ಪಿ ಯಾರು? ಅವನು ಪಾಪಿ, ಆ ಪಾಪಿ ಎಸ್ ಪಿ ಯಾರು? ತನಿಖಾಧಿ ಯಾರು? ನಾನು ಹೇಳುವಂಥದ್ದು ಎಲ್ಲೆಲ್ಲಿ ತಪ್ಪಿದ್ದಾರೆ ನೋಡಿ. ಒಬ್ಬ ಸಾಮಾನ್ಯ PSI ಒಂದು ಅತೃಪ್ತ ಹೆಣ್ಣು ಮಗಳ ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡ್ರಿಗೆ ಒಬ್ಬ PSIಯನ್ನು ತನಿಖಾಧಿಕಾರಿಯಾಗಿ ನೇಮಕ ಮಾಡಲಿಕ್ಕೆ ಉಂಟಾ? ಯಾವ ಕಾನೂನಲ್ಲಿ ಉಂಟು ಹೇಳಿ? ಹೇಳಿ ನೀವು ಹೇಳಿ, ನೀವು ಮಾಧ್ಯಮದವರು ಹೇಳಿ ನನಗೆ. ಒಂದು 17 ವರ್ಷದ ಆ ಮಗುವಿನ ಅತ್ಯಾಚಾರ ಮತ್ತು ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಕರ್ನಾಟಕ ರಾಜ್ಯ ಬೀದಿಯಲ್ಲಿ ಮಠ ಮಧ್ಯಾಹ್ನ 4 ಗಂಟೆ ಒಳಗೆ ಆಗ್ತದಂತ ಹೇಳಿದರೆ ರಾಜ್ಯ ಮಾರ್ಗದಲ್ಲಿ ನೀವು ಯೋಚನೆ ಮಾಡಿ. ಅಷ್ಟೊಂದು ಬರ್ಬರತೆಯ ಒಂದು ಕೇಸನ್ನು ಆಗಿನ SP ಅಭಿಷೇಕ್ ಗೋಯಲ್ ಒಬ್ಬ PSI ಯೋಗೀಶನಿಗೆ ಕೊಡ್ತಾನಂತ ಹೇಳಿದರೆ ತನಿಖಾಧಿಕಾರಿಯಾಗಿ ಹೇಗೆ ಅದು? ಇದರಲ್ಲೇ ಗೊತ್ತಾಗೋದಿಲ್ವಾ ಏನೋ ಕೇಸನ್ನು ಮುಚ್ಚಿಸುವ ಹುನ್ನಾರ ನಡೀತಿದೆ? 3 CC ಫುಟೇಜ್ ಇತ್ತು, 3 CC ಕ್ಯಾಮರಾ ಇತ್ತು, ಅದನ್ನು ನಾಶ ಮಾಡಿದ್ದಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಕೊಡೋದಿಲ್ಲ ಅಂತ ಹೇಳಿದರೆ, ಹಾಗಾದರೆ ಸಾಕ್ಷಿಗಳನ್ನು ಈಗ ಯಾರಾದರೂ ಒಬ್ಬ ಅತ್ಯಾಚಾರ ಮಾಡೋದು, ಸಾಕ್ಷಿಗಳನ್ನೆಲ್ಲ ಕೊಂದು ಬಿಸಾಡಿದ್ದು, ಐ ವಿಟ್ನೆಸ್ ಇಲ್ಲ, ಹಾಗಾದರೆ ಕೇಸ್ ಮುಚ್ಚಿ ಹೋಗುದಾ? ಹಾಗಾದರೆ ಈ ದೇಶದಲ್ಲಿ ಕಾನೂನಿಲ್ವಾ? ಹಾಗಾದರೆ ದುಡ್ಡಿದ್ದವ ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು, ಬಿಸಾಡೋದು, ಪೊಲೀಸ್ನವರಿಗೆ ದುಡ್ಡು ಕೊಡೋದು, ಅಲ್ಲಿ ದುಡ್ಡು ಕೊಡೋದು, ಇಲ್ಲಿ ದುಡ್ಡು ಕೊಡೋದು, ಮುಚ್ಚಿಸಿ ಹಾಕೋದು, ಫಿನಿಶ್. ಹಾಗಾದರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಉಂಟಾ? ಇದನ್ನು ನಾವು ಪ್ರಶ್ನೆ ಮಾಡಲಿಕ್ಕಿಲ್ವಾ? ಹಾಗಾದರೆ ಎಲ್ಲಿಗೆ ಹೋಗ್ಬೇಕು ಹೇಳಿ ನೀವು? ಸುಪ್ರೀಂ ಕೋರ್ಟಿಗೆಲ್ಲ ಮತ್ತೆ ಎಲ್ಲಿಗೆ ಹೋಗಬೇಕು? ವಿಶ್ವಸಂಸ್ಥೆಗೆ ಹೋಗ್ಬೇಕಾ? ಅರೆ ಬೇಕಾದರೆ ವಿಶ್ವಸಂಸ್ಥೆಯಲ್ಲೂ ಕೂಡ ಕಂಪ್ಲೇಂಟ್ ಮಾಡ್ತೇವೆ ನಾವು. ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಭಾರತದ ಸ್ವತಂತ್ರದ ಮೇಲೆ ನಾಚಿಕೆ ಆಗಬೇಕು ಅಂಥ ಕೆಲಸವನ್ನು ನಾವು ಮಾಡ್ತೇವೆ ನಾವು. ಅಷ್ಟು ಸುಲಭದಲ್ಲಿ ಬಿಡುವವರಲ್ಲ ನಾವು. ಕಣ್ಣ ಮುಂದೆ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಿದಂಥ ಆರೋಪಿಗಳು ನಮ್ಮ ಮುಂದೆ ಐ ವಿಟ್ನೆಸ್ಗಳು ಕೊಲೆಯಾಗಿ ಸತ್ತಿದ್ದಾರೆ. ಅದನ್ನು ಆತ್ಮಹತ್ಯೆ ಅಂತೇಳಿ ಮಾಡಿದ್ದಾರೆ. ಯಾರು ಅತ್ಯಾಚಾರ ಮಾಡಿದಂಥ ಪಾಪಿಗಳು ಇವತ್ತು ನಮ್ಮ ಕಣ್ಣ ಮುಂದೆ ತಿರುಗ್ತಾ ಇದ್ದಾರೆ. ಮರು ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ನಾನು ಒಂದೇ ಒಂದು ಮಾತು ಕೇಳುವಂಥದ್ದು, ಸೌಜನ್ಯ ಮನೆಯವರ ಕೇಸು 12 ವರ್ಷ ಆಯಿತು. ಮನೆಯ ತಂದೆ ತಾಯಿಯ ಕೇಸು ಇವತ್ತಿನ ತನಕ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ನೀವು ಇಷ್ಟು ಮಾತಾಡಿದ್ರಲ್ಲ, ಎಷ್ಟು ಸಮಯದಿಂದ ಮಾತಾಡ್ತೀರಿ ಸೌಜನ್ಯ ಬಗ್ಗೆ? ನಿಮಗೆ ಗೊತ್ತಿದೆಯಾ?
ಸೌಜನ್ಯಳ ತಂದೆ ತಾಯಿ ಎತ್ತವರು ಎಲ್ಲಾದರೂ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು FIR ಮಾಡಿಸಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದು ಕಾಪಿ ಎಲ್ಲಾದರೂ ನೋಡಿದ್ದೀರಾ ನೀವು? ಎಲ್ಲಾದರೂ ನೋಡಿದ್ದೀರಾ? ಮೊನ್ನೆ ಜಡ್ಜ್ಮೆಂಟ್ ಆಯ್ತಲ್ಲ, ಅದರಲ್ಲಿ ಉಂಟಾ ಸೌಜನ್ಯಳ ತಂದೆ ತಾಯಿ ಕೊಟ್ಟಂಥ ಕಂಪ್ಲೇಂಟ್ ಉಂಟಾ? ಅವರ ಸಂಬಂಧಿಕರು ಯಾರೋ ಕೊಟ್ಟಂಥ, ಸೌಜನ್ಯನ ತಾಯಿ ತಂದೆ ಕೊಟ್ಟಂಥ ಕಂಪ್ಲೇಂಟ್ ಲಾಸ್ಟ್ 2018ರಲ್ಲಿ ಚಂದಪ್ಪ ಗೌಡರು ಕಂಪ್ಲೇಂಟ್ ಕೊಟ್ಟದನ್ನು ಕೂಡ ಸ್ಟೇ ಮಾಡಿ ಅವರನ್ನು ಯಾರು ಅತ್ಯಾಚಾರಿಗಳು ಅಂತ ಹೇಳಿ 4 ಮಂದಿ ಹೆಸರು ಬರೆದು ಚಂದಪ್ಪ ಗೌಡರು ಕಂಪ್ಲೇಂಟ್ ಮಾಡಿದ್ದಾರೆ ಕೋರ್ಟಲ್ಲಿ. ಅದಕ್ಕೆ ಸ್ಟೇ ತಂದು ತನಿಖೆ ಆಗದಾಗಿ ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದ್ದು ಸ್ವಾಮಿ? ಅರೆ, ಧರ್ಮಸ್ಥಳದಲ್ಲಿ ಆದಂಥ ಎಲ್ಲ ಅತ್ಯಾಚಾರ ಕೊಲೆ ಪ್ರಕರಣಗಳು, ಪದ್ಮಲತಂದು ಕೊಲೆ ಪ್ರಕರಣ ಇರ್ಬೋದು, ಅದು ಸಿ ರಿಪೋರ್ಟ್. ವೇದವಲ್ಲಿ ಪ್ರಕರಣ ಇರ್ಬೋದು, ಡಾಕ್ಟರ್ ಅರಳೆ ಅವರ ಹೆಂಡತಿ ವೇದವಲ್ಲಿ, ಅದು ಸಿ ರಿಪೋರ್ಟ್. ಡಬಲ್ ಮಾಡಿದ್ದು ಸಿ ರಿಪೋರ್ಟ್. ಇನ್ನು ಸ್ವಲ್ಪ ಸುಮ್ಮನೆ ಇದ್ದರೆ ಇದು ಸೌಜನ್ಯಂದು ಕೂಡ ಸಿ ರಿಪೋರ್ಟ್. ಹಾಗಾದರೆ ಪ್ರಶ್ನೆ ಮಾಡಲಿಕ್ಕೆ ಇಲ್ವಾ? ನಾವು ಹೇಳುವಂಥದ್ದು, ಹೈಕೋರ್ಟ್ ಕೂಡ ಹೇಳಿದೆ, ಈ ಕೇಸನ್ನು ಮೇಲಿನ ಕೋರ್ಟಿನಲ್ಲಿ ತನಿಖೆ ಮಾಡದೆ ಇರಲಿಕ್ಕೆ ಇಲ್ಲ ಅಂತ ಹೇಳಿಲ್ಲ, ಮಾಡ್ಬೋದು ಅಂತ ಹೇಳಿ ಬರ್ತಿದ್ದಾರೆ ಅದರಲ್ಲಿ. ಯಾತಕ್ಕಂತ ಹೇಳಿದರೆ, ಹಾಗಾದರೆ ಅತ್ಯಾಚಾರ ಮಾಡಿದ್ದು ಯಾರು ಅಂತ ಆಗಬೇಕಲ್ಲ. ಮಣ್ಣು, ಕಲ್ಲು, ಮರ, ಗಿಡ, ಗಿಂಟೆಗಳು ಅತ್ಯಾಚಾರ ಮಾಡಿದ್ದಲ್ಲಲ್ಲ. ಹಾಗಾದರೆ ಸಂತೋಷ್ ಅವನೇ ಅತ್ಯಾಚಾರಿ ಅಂತ ಹೇಳಿದಾರಲ್ಲ, 2 ಸಲ ಜಡ್ಜ್ಮೆಂಟ್ ಆಯ್ತಲ್ಲ ಅವನಲ್ಲ ಅಂತ ಹೇಳಿ. ಹಾಗಾದರೆ ಯಾರು ಮನೆಯವರು ಕಂಪ್ಲೇಂಟ್ ಕೊಟ್ಟದ್ದನ್ನು ಇಷ್ಟ ತನಕ ತಗೊಳ್ಳಿಲ್ಲ ಅಲ್ಲ, ಯಾಕೆ ಮುಚ್ಚಿಸಿದ್ದು? ಡಾಕ್ಟರ್ ಆದಮ್ ಸತ್ತದ್ದು ಹೇಗೆ? ತನಿಖೆ ಆಯಿತಾ? 7 ಐ ವಿಟ್ನೆಸ್ಗಳು ಸತ್ತೋದ್ರು, ತನಿಖೆ ಆಯಿತಾ? ಇದನ್ನೆಲ್ಲ ನೋಡುವಾಗ ಅದೇ ಕಣ್ಣಿಗೆ ಕಾಣುವ ಸತ್ಯ ಇದೆ ಸ್ವಾಮಿ. ಈ ಅತ್ಯಾಚಾರ ಕೊಲೆಯಿಂದ ಯಾವುದೇ ಕಾಮಂದನ ಅಟ್ಟಹಾಸ ಇದೆ. ಹಾಗಾದರೆ ದುಡ್ಡಿದ್ದವನು ಏನು ಬೇಕಾದರೂ ಮಾಡ್ಬೋದು. ಹಾಗಾದರೆ ಅದನ್ನೇ ಮಾಡಿಬಿಡಿ, ಆರ್ಡ್ರ್ ಮಾಡಿಬಿಡಿ. ದುಡ್ಡಿದ್ದವರು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅತ್ಯಾಚಾರಗಳನ್ನು ಮಾಡ್ಬೋದು. ಅತ್ಯಾಚಾರ ಮಾಡಿದ ಐ ವಿಟ್ನೆಸ್ಗಳನ್ನು ಕೊಲೆ ಮಾಡ್ಬೋದು. ಅತ್ಯಾಚಾರ ಮಾಡಿದವರ ವಿರುದ್ಧವಾಗಿ ಮಾತನಾಡಿದವರನ್ನು ಕೊಲೆ ಮಾಡಿ ಬಿಸಾಡ್ಬೋದು. ಹೇಳಿ ಅಲ್ವಾ? ಇಲ್ಲಾದರೆ ಏನು, ಸೌಜನ್ಯ ಪರ ಹೋರಾಟ ಮಾಡುವವರಿಗೆ ದಯಮರಣ ಕೊಡಲಿ, ಇವರೆಲ್ಲ ದಯಮರಣ ಕೊಡಲಿ, ಎಲ್ಲ ಸತ್ತೋಗಿ ಅತ್ಯಾಚಾರಿಗಳ ಪರವಾಗಿ ವಿರುದ್ಧವಾಗಿ ಮಾತಾಡಲಿಕ್ಕಿಲ್ಲ ಅಂತೇಳಿ ಹೇಳಿ. ಇವರು 29 DC ಕಂಪ್ಲೇಂಟ್ ಮಾಡಿದ್ದೇವೆ. ಯಾವ ರೀತಿಯ ಅನಾಚಾರಗಳು, ಅತ್ಯಾಚಾರಗಳು, ಅಧರ್ಮಗಳು ಆ ಮಣ್ಣಿನಲ್ಲಿ ನಡೀತದೆ ಅಂತೇಳಿ. ಎಲ್ಲ SP ಗಳಿಗೆ 32 SP ಕೂಡ ಕಂಪ್ಲೇಂಟನ್ನು ಮಾಡಿದ್ದೇವೆ ನಾವು. ಪೊಲೀಸು ಅಧೀಕ್ಷಕ ಇವರಿಗೆ, ಮಹಾನಿರ್ದೇಶಕರಿಗೆ ಕೂಡ ಕಂಪ್ಲೇಂಟ್ ಮಾಡಿದ್ದೇವೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಕಂಪ್ಲೇಂಟನ್ನು ಮಾಡಿದ್ದೇವೆ. ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಇಂಥ ಅವ್ಯವಹಾರಗಳು ನಡೀತಿದೆ, ಇಂಥದ್ದೇ ಸಂಸ್ಥೆಯಿಂದ ನಡೀತಾ ಇದೆ, ಇದಕ್ಕೆ ಕಡಿವಾಣವನ್ನು ಹಾಕಿ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಕೆಲವು ಕಡೆಗಳಿಂದ ನಮಗೆ ಉತ್ತರಗಳು ಸಿಕ್ಕುವೆ, ಇನ್ನು ಮುಂದೆ ಕೂಡ ಸಿಗಲಿಕ್ಕಿದೆ. ಇವತ್ತು ಈ ರಾಜ್ಯದ ಕೋರ್ಟು ಕೂಡ ಮಾತಾಡಲಿಕ್ಕೆ ಪ್ರಾರಂಭ ಆಗಿದೆ. ಉಚ್ಚ ನ್ಯಾಯಾಲಯ, ಘನ ನ್ಯಾಯಾಲಯ ಕೂಡ ಮೊನ್ನೆಒಂದು ಆದೇಶವನ್ನು ಮಾಡಿತು. ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಆದೇಶವನ್ನು ಮಾಡಿತ್ತು. ಏನು SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಆಫೀಸಿನಿಂದ ಏನು ಅವ್ಯವಹಾರ ನಡೀತಿದೆ, ತಕ್ಷಣ ಅದನ್ನು ತನಿಖೆ ಮಾಡಿ ಅದರ ಮಾಹಿತಿಯನ್ನು ನಮಗೆ ಕೋರ್ಟಿಗೆ ತಂದು ಮುಟ್ಟಿಸಬೇಕು ಅಂತ ಹೇಳಿ. ಅದರ ಮಧ್ಯದಲ್ಲಿ ಇವರೇನು ಮಾಡ್ತಾರೆ ಇವತ್ತು ಗೊತ್ತಾ ನಿಮಗೆ? ಬಂಟ್ವಾಳದಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಅಂತೆ. ಯಾರು? ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿಗಳು ಅಲ್ಲಿ ಕೊಲ್ಲೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಹೇಳುವಂಥದ್ದು ಏನು, ವೀರೇಂದ್ರ ಹೆಗ್ಗಡೆಯನ್ನೇ ಕರೆಸಿ ಅವರು ಏನು ನಿಮ್ಮ ಹತ್ರ ದಾಖಲೆ ಉಂಟು ಅಂತ ಕೇಳಬೇಕು, ಅದನ್ನು ಬಿಟ್ಟು ಅದು ಕೋರ್ಟಿನ ಆದೇಶ. ಇಲ್ಲಿ ಯಾರ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ, ಕೋರ್ಟ್ ಯಾರ ಮೇಲೆ ಒಂದು ಆದೇಶ ಮಾಡಿದ್ದೆ ತನಿಖೆಗೆ, ಅವ್ರು ಬಂದು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು, ಸೌಜನ್ಯ ಪರ ಹೋರಾಟಗಾರರ ಮೇಲೆ. ಇದು ಎಂಥ ನ್ಯಾಯ? ಇದು ಒಂದು ನ್ಯಾಯ ಈ ರಾಜ್ಯದ್ದು? ಅಂಥ ಅಧಿಕಾರಿಗಳ ಮೇಲೆ ಕಂಟೆಂಪ್ಟ್ ಆಗೋದಿಲ್ವ? ಹಾಗಾದರೆ ಇದು ಕೋರ್ಟ್ ಮಾಡಿದ ಆದೇಶ ಅಲ್ವಾ? ಉಚ್ಚ ನ್ಯಾಯಾಲಯ ಮಾಡಿದ ಆದೇಶ ಅಲ್ವಾ ಸ್ವಾಮಿ ಇದು? ಮಹಾನಿರ್ದೇಶಕರಿಗೆ ಅದರ ಮೇಲೆ ನಮ್ಮ ಹೋರಾಟಗಾರರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಅವರು ಸುಳ್ಳು ಅಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ. ಅರೆ, ನಿಮ್ಮದು ದಾಖಲೆ ಕೊಡಿ ಅಲ್ವಾ? SKDRDP ಅವರು ದಾಖಲೆ ಕೊಡಿ, ನಿಮ್ದು ಏನು ಒರಿಜಿನಲ್ ಇದೆ,
ನಿಮಗೆ RBI ಪರ್ಮಿಷನ್ ಇದೆಯಾ? ಕರ್ನಾಟಕ ಲೇವಾದೇವಿ ಇಲಾಖೆ ಪರ್ಮಿಷನ್ ಇದೆಯಾ ನಿಮ್ಮ ಹತ್ರ? ಯಾರು ಇಷ್ಟು ಲಕ್ಷಾಂತರ 54-60 ಲಕ್ಷ ಜನ ಫಲಾನುಭವಿಗಳಿದ್ದಾರೆ, ಅವರ ಹೆಸರಿನಲ್ಲಿ ಅಕೌಂಟ್ ಇದೆಯಾ? ಅವರಿಗೆ ನೀವು ಉಳಿತಾಯ ಇದನ್ನು ನೀಡಿದ್ದೀರಾ? ಅವರಿಗೆ ಇನ್ಸುರೆನ್ಸ್ ಬಾಂಡ್ಗಳನ್ನು ಕೊಟ್ಟಿದ್ದೀರಾ? ಉಳಿತಾಯದ ಕಾಸುಗಳನ್ನು ಕೊಟ್ಟಿದ್ದೀರಾ? ಇದನ್ನು ಕೇಳಬೇಕಲ್ಲ. ಅದನ್ನೇ ಹೇಳಿದ್ದಲ್ಲ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಪೊಲೀಸ್ ಮಹಾನಿರ್ದೇಶಕರಿಗೆ, ಅದನ್ನು ತಕ್ಷಣ ಹೇಳಿಕೆಗಳನ್ನು ನಮಗೆ ಮುಟ್ಟಿಸಬೇಕು ಅಂತ ಹೇಳಿ. ಅದನ್ನು ಯಾಕೆ ಈ ಪೊಲೀಸ್ ಸ್ಟೇಷನ್ನವ್ರು ಮಾಡೋದಿಲ್ಲ? ನಿನ್ನೆ ಮಟ್ಟಣ್ಣ ಅವರು ಹೇಳಿದರು, ಒಂದು ಮಾತು ಹೇಳಿದರು. ಏನು ಹೇಳಿದರು? ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಕಿಟ್ಟುಗಳು. ನಾಚಿಕೆ ಆಗ್ತದೆ ನಮಗೆ. ದಯವಿಟ್ಟು ಏಲ್ ತಿನ್ನುವ ಕೆಲಸ ಮಾಡಬೇಡಿ ನೀವು. ಸರ್ಕಾರ ನಾವು ಕಟ್ಟಿದಂಥ ಟ್ಯಾಕ್ಸನ್ನು ನಿಮಗೆ ಸಂಬಳದ ರೂಪದಲ್ಲಿ ಕೊಡ್ತಾ ಇದೆ. ಪೊಲೀಸ್ ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ. ಮುಂದಿನ ದಿನಗಳಲ್ಲಿ ಅಣ್ಣಪ್ಪ ಸ್ವಾಮಿಯ ಮಂಜುನಾಥನ ಶಾಪ ನಿಮ್ಮ ಮನೆಗೆ ತರ್ತದೆ. ತಪ್ಪು ಕೆಲಸಗಳನ್ನು ಮಾಡಬೇಡಿ. ಅದು ಧರ್ಮಕ್ಷೇತ್ರ, ಅದು ನ್ಯಾಯಪೀಠ, ಅದು ಇಡೀ ಜಗತ್ತಿಗೆ, ಅದು ಇಡೀ ಜಗತ್ತಿಗೆ. ಇದು ನಿಮ್ಮ ತಲೆಯಲ್ಲಿರಲಿ. ಇಲ್ಲಿ ತನಕ ಜನಗಳ ಆ ಬಗ್ಗೆ ಎಲ್ಲ ಮೈಮರೆತು ಏನೋ ಆಗಿದ್ರು, ಒಂದು ಮೂಢನಂಬಿಕೆ ಅಂತ ಹೇಳಿಕೊಂಡು ಮಾತನಾಡುವ ಮಂಜುನಾಥ, ನಡೆದಾಡುವ ದೇವರಂತ ಹೇಳಿತ್ತು. ಅದು ಮುಗೀತು ಇವತ್ತು ಕತೆ. ಇವತ್ತು ಸಾಕ್ಷಾತ್ ಅಣ್ಣಪ್ಪ ಮಂಜುನಾಥನೇ ನಮ್ಮ ಜೊತೆಯಲ್ಲಿ ನಿಂತಿದ್ದನ್ನು ಮಾಡಿಸ್ತಾ ಇದ್ದಾರೆ. ಆ ಪಾಪವನ್ನು ತೊಳಿಲಿಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಅಣ್ಣಪ್ಪನ ಮಂಜುನಾಥನ ಶಕ್ತಿ ಇದು. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ಹೇಳ್ತೇನೆ, ಬರೇ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಕಿಟ್ಟನ್ನು ನೋಡಿ ಕೆಲಸ ಮಾಡಬೇಡಿ ನೀವು. ಸೌಜನ್ಯ ಸತ್ತಂಥ ಸಂದರ್ಭದಲ್ಲೂ ಕೂಡ ಧರ್ಮಸ್ಥಳದಲ್ಲೂ ಕೂಡ ಪೊಲೀಸ್ನವರಿಗೆ 2 ಸಂಬಳ. ಒಂದು ಸಂಬಳ ಸರ್ಕಾರದಿಂದ, ಇನ್ನೊಂದು ಸಂಬಳ ಧರ್ಮಸ್ಥಳದ ದಣಿಗಳಿಂದ. ವೀರೇಂದ್ರ ಹೆಗ್ಡೆಯಿಂದ ಸಂಬಳ ಹೋಗ್ತಿತ್ತು, 2 ಸಂಬಳ. ನಾನು ಅದಕ್ಕೆ ದಾಖಲೆಗಳನ್ನು ಕೊಡ್ತೇವೆ, ಉದಾಹರಣೆ ಕೊಡ್ತೇನೆ ನಾನು. ಅದಕ್ಕೆ ಹೇಳೋದು, ಸುಪ್ರೀಂ ಕೋರ್ಟ್ ಒಂದು ಅವಕಾಶ ಕೊಡಿ ನಮಗೆ. ಎಷ್ಟು ಐ ವಿಟ್ನೆಸ್ಗಳು ನಾಶವಾಗಿದೋ ಅದಕ್ಕಿಂತ 1000 ಪಟ್ಟು ಐ ವಿಟ್ನೆಸ್ಗಳನ್ನು ನಾವು ತಂದಿರ್ತೇವೆ ನಾವು. ಅವಕಾಶ ಕೊಡಿ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ. ಇದು ನಮ್ಮ ಹೋರಾಟ ಇರುವಂಥದ್ದು. ಯಾರೋ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಬಗೆದು ತಿಂದು ಅವಳ ಮರ್ಮಾಂಗದ ಒಳಗಡೆ ಮಣ್ಣನ್ನು ದಬ್ಬಿ ಈ ಅತ್ಯಾಚಾರವನ್ನು ಮರೆಮಾಚಲಿಕ್ಕೆ ನೋಡಿದ್ದರ ಪಾಪಿ ಕಾಮಂದರೆ ನಿಮ್ಮ ಅಂತ್ಯ ಸನ್ನಿಹಿತ, ನಿಮ್ಮ ಅಂತ್ಯ ಸನ್ನಿಹಿತ. ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಗೃಹ ಮಂತ್ರಿಯವರು ಕೂಡ ಹೇಳಿದರು, ಇದು ಮುಗಿದು ಹೋದ ಅಧ್ಯಾಯ ಅಂತೇಳಿ. ಸೌಜನ್ಯ ಪ್ರಕರಣ ಸ್ಟಾರ್ಟ್ ಆದಾಗ ಒಂದಷ್ಟು ಮಾಧ್ಯಮ ಮಿತ್ರರು ಕೂಡ ಕ್ವಶನ್ ಅನ್ನು ಮಾಡಿದ್ರು ಗೃಹ ಮಂತ್ರಿಯವರಿಗೆ. ಇದು ಮುಗಿದು ಹೋದ ಅಧ್ಯಾಯ ಅನ್ನುವಂತಹ ವಿಚಾರದಲ್ಲಿ ಗೃಹ ಮಂತ್ರಿಯವರು ಹೇಳಿದರು. ಸೊ ಈಗ ಕೋರ್ಟೇ ಆದೇಶವನ್ನು ಮಾಡಿದೆ, ತನ್ನದೇ ಗೃಹ ಮಂತ್ರಿಯವರ ಇಲಾಖೆಗೆ, ಗೃಹ ಇಲಾಖೆಗೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಆದಷ್ಟು ಬೇಗ ಅನ್ನುವಂಥ ವಿಚಾರದಲ್ಲಿ. ಇನ್ನೂ ಕೂಡ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ. IGP ಅವರ ಹತ್ರ ಹೋಗಿ ಹೇಳಿದಾಗ 1 ವಾರದ ನಂತರ ನಾವು ನಿಮಗೆ ಹೇಳ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳಿದರು. 1 ವಾರದ ನಂತರ ಕಾಲ್ ಮಾಡಿದಾಗ SP ಅವರಿಗೆ ಖುದ್ದು ಕಾಲ್ ಮಾಡಿದಾಗ ಅವರು ಹೇಳಿದರು, ಅದು ಪುಟ್ಟಪ್ ಆಗಿದೆ ಸರ್, ಇದರ ಬಗ್ಗೆ ನಾವು ತಿಳಿಸ್ತೀವಿ ಅಂತೇಳಿ. ಇನ್ನೂ ಕೂಡ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ. ಇದರ ಬಗ್ಗೆ ಏನು ಹೇಳ್ತೇವೆ ನೋಡಿ? ನಾನು ಹೇಳುವಂಥದ್ದು ಗೃಹ ಇಲಾಖೆ ಅಲ್ಲ, ಅದು ಗ್ರಾಚಾರ ಇಲಾಖೆ. ಅದು ಈಗ ಯಾರು ಈ ಪರಮೇಶ್ವರ್ ಗೃಹ ಮಂತ್ರಿ ಇದ್ದಾರಲ್ಲ, ಅವರು ಇಡೀ ರಾಜ್ಯಕ್ಕೆ ಒಬ್ಬ ಗ್ರಾಚಾರ ಮಂತ್ರಿ ಅವರು. ಯಾಕಂತ ಹೇಳಿದರೆ, ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಕೇಸನ್ನು ಇದು ಮುಗಿದ ಅಧ್ಯಾಯ ಅಂತ ಹೇಳ್ತಾರಲ್ಲ, ಆ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ನಾಲಾಯ್ಕ್ ಒಬ್ಬ. ಮತ್ತೇನೋ ಡಾಕ್ಟರ್ ಅಂತೆ. ಆ ಡಾಕ್ಟರ್ ಅನ್ನೋಂಥ ಶಬ್ದಕ್ಕೆ ಅರ್ಥವೇ ಇಲ್ಲ ಕೊಟ್ಟದ್ದಕ್ಕೆ ಅವನಿಗೆ. ಅವನು ಗೃಹ ಮಂತ್ರಿ ಅಲ್ಲ. ಅವನ ಮನೆ ಒಂದು ಹೆಣ್ಣು ಮಗುವಿಗೆ ಈ ರೀತಿ ಅತ್ಯಾಚಾರ ಆಗಿ ಕೊಲೆ ಆಗ್ತಿದ್ರೆ ಅವನು ಹೇಳ್ತಾನೆ ಅವನು ರಸ್ತೆಗೆ ಬಂದು ಹೇಳಿ. ಅವನಿಗೆ ಹೆಣ್ಣು ಮಗು ಇಲ್ಲ ಅವನಿಗೆ. ತಾಯಿ ಇರ್ಬೋದಲ್ಲ, ಹೆಂಡತಿ ಇರ್ಬೋದಲ್ಲ. ಅವರಿಗೆ ಈ ರೀತಿ ಆದರೆ ಇದೇ ರೀತಿಯ ಉತ್ತರವನ್ನು ಕೊಡ್ತಾರೋ ಅವರು ಪ್ರಶ್ನೆ ಮಾಡ್ತಾರಾ? ಆ ದಾಖಲೆಯನ್ನು, ಅವತ್ತು ಮಾತಾಡಿದ ದಾಖಲೆಯನ್ನು ನೀವು ಹಾಕಬೇಕು. ಸೌಜನ್ಯ ಹತ್ಯೆ ಪ್ರಕರಣ ಈಗ ಮುಗಿದ ಅಧ್ಯಾಯ. ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದು ಹೋಗಿದೆ. ಹೀಗಂತ ಧಾರವಾಡದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಡೊಮೇನ್ನಲ್ಲಿದೆ, ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ. ಪಬ್ಲಿಕ್ ಡೊಮೇನ್ನಲ್ಲಿ ಪರ ವಿರೋಧ ಇರ್ತದೆ, ನಾವು ಅದನ್ನೇನು ಮಾಡೋಕ್ಕಾಗೋದಿಲ್ಲ. ನೋ, ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ದಿಸ್.
ಪಬ್ಲಿಕ್ ಡೊಮೈನ್ನಲ್ಲಿದೆ. ಕೆಲವರು ಪರ ತೆಗಿಬೇಕು, ಓಪನ್ ಮಾಡಬೇಕು ಅದನ್ನು ಕೇಸ್ನ ಅಂತಾರೆ, ಕೆಲವರು ಇದು ಮಾಡ್ತಾರೆ. ನಾವು ಗೌರ್ಮೆಂಟಿಂದ ನಾವೇನು ತೀರ್ಮಾನ ಮಾಡಿಲ್ಲ, ಮಾಡೋದು ಇಲ್ಲ ಈಗ ಸದ್ಯ. ಜಿ ಪರಮೇಶ್ವರ, ನೋಡು ನಿನ್ನ ಹೇಳಿಕೆ ಇದು. ನೀನು ಗ್ರಾಚಾರ ಕೆಟ್ಟ ಗೃಹ ಮಂತ್ರಿ ನೀನು ಅಂತೇಳಿ. ಯಾಕಂತ ಹೇಳಿದರೆ 2023 ಜೂನ್ 16ಕ್ಕೆ ಆದೇಶ ಆಗಿದೆ ಗೊತ್ತಾ, ಎಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು. ಯಾರ್ಯಾರು ಇದರಲ್ಲಿ ತನಿಖೆ ಮಾಡಿದಂಥ ತನಿಖಾಧಿಕಾರಿ ಇದ್ದಾನೆ ಅವನ ಮೇಲೆ ಕೇಸ್ ಮಾಡಬೇಕು, ಅವನನ್ನು ತನಿಖೆಗೆ ಕರಿಬೇಕು. ಯಾವ ಡಾಕ್ಟ್ರ್ ಇದ್ದಾನೆ ನೋಡಿ, ಆ ಡಾಕ್ಟ್ರ್ ಸತ್ತೋದ, ಕೊಲೆ ಮಾಡಿ ಬಿಸಾಡಿದ್ರು ಅವನನ್ನು. ಯಾರು ಯಾರು ಈ ರಾಜ್ಯ ಸರ್ಕಾರ ಅದಕ್ಕೆ ಹೊಣೆ. ರಾಜ್ಯ ಸರ್ಕಾರವು ಕೂಡ ಏನು ಡಾಕ್ಟರ್ ಆದಮನನ್ನು ಕೊಲೆ ಮಾಡಲಿಕ್ಕೆ ಪರೋಕ್ಷವಾಗಿ ಸಹಕಾರ ಮಾಡಿದೆ. ಇದೇ ಗೃಹ ಮಂತ್ರಿ ಏನು ಈ ಡಾಕ್ಟರ್ ಆದಮ್ನ ಕೊಲೆ ಅದು ಸಾವಲ್ಲ, ಅದು ಸ್ಲೋ ಪಾಯ್ಸನ್. ಅದು ಅವನನ್ನು ಕೂಡ ಅದು 8ನೇ ಸಾಕ್ಷಿಯನ್ನು ನಾಶ ಮಾಡಿದ್ದದು. ಅದರ ಹೊಣೆಯನ್ನು ಈ ರಾಜ್ಯದ ಗೃಹ ಮಂತ್ರಿ ಒತ್ಕೊಳ್ಬೇಕು. ಯಾಕಂತ ಹೇಳಿದರೆ ಆವತ್ತು 2023 ಜೂನು 16ರಂದು ಆದೇಶ ಆಗಿತ್ತಲ್ಲ, ಅವರನ್ನು ತನಿಖೆ ಮಾಡಬೇಕು ಅಂತೇಳಿ. ತನಿಖೆ ಮಾಡ್ತಿದ್ರೆ ಖಂಡಿತವಾಗಿಯೂ ಇದರ ಸತ್ಯತೆ ಗೊತ್ತಾಗ್ತಿತ್ತು. ಯಾಕಂತ ಹೇಳಿದರೆ ಎಲ್ಲ ಒಂದು ಎವಿಡೆನ್ಸನ್ನು ನಾಶ ಮಾಡಿದಂಥ ಒಬ್ಬ ಡಾಕ್ಟರ್ ಇದ್ದರೆ ಆದಮ್ ಏನು ಹೊಟ್ಟೆ ಒಳಗಿದ್ದ ಪಾರ್ಟ್ಗಳನ್ನೆಲ್ಲ ತೆಗೆದು 4 ಡಬ್ಬದಲ್ಲಿ ತುಂಬಿಸಿಕೊಟ್ಟವ ಯಾರು? ಇದೇ ಡಾಕ್ಟರ್ ಆದಮ್. ಈ ಡಾಕ್ಟರ್ ಆದಮ್ ಈಗ ಕೊಲೆಯಾಗಿ ಹೋಯ್ತಲ್ಲ, ಆಸ್ಪತ್ರೆಯಲ್ಲಿ ಸತ್ತದ್ದು ಅಂತ ಹೇಳ್ತಾರೆ. ಸ್ಲೋ ಪಾಯ್ಸನ್ ಅದು ಸಹಜ ಸಾವಲ್ಲ, ಅಸಹಜ ಸಾವು. ಅದು ಕೂಡ ಒಂದು ಯುಡಿಯಾರೆ, ಗೊತ್ತಾಯ್ತಲ್ಲ. ಅದು ಬಿಡಿ, ಅವ್ರವ್ರು ಮಾಡಿದ ಪಾಪ. ಆವತ್ತೇ ಅದನ್ನು ತನಿಖೆಗೆ ಕೊಡ್ತಿದ್ದೆ, ಎಕ್ವಿಟಲ್ ಕಮಿಟಿ ಆಗ್ತಿದ್ರೆ ಹೊರಗೆ ಬರ್ತಿರಲ್ವ ಸತ್ಯ? ಅದನ್ನು ಮುಚ್ಚಿಸಿದವ ಯಾರು? ಇದೇ ಗೃಹ ಮಂತ್ರಿ, ಇದೇ ಡಾಕ್ಟರ್ ಪರಮೇಶ್ವರ. ಕೇಳಿ ಅವನಿಗೆ ಪ್ರಶ್ನೆ ಕೇಳಿ. ನೀವು ಹೇಳ್ತೀರಿ 3 ತಿಂಗಳು 90 ದಿವಸ ಆಯಿತು ಅಂತೇಳಿ. ಆವತ್ತು ಮಾಡಿದ್ದನ್ನು ಏನು ಮಾಡಿದ್ದಾರೆ ಅವರು? ಹಾಗಾದರೆ ಈ ಕೋರ್ಟ್ ಕೊಟ್ಟಂಥ ಒಂದು ಆದೇಶಕ್ಕೆ ಬೆಲೆ ಇಲ್ವಾ? ಇವ್ರ ಮೇಲೆ ಕಂಟೆಂಪ್ಟ್ ಕೇಸ್ ದಾಖಲು ಮಾಡಬೇಕಲ್ಲ, ಯಾಕೆ ಮಾಡಲಿಲ್ಲ ಸ್ವಾಮಿ? ಈ ಸರ್ಕಾರದ ಮೇಲೆ ಕಂಟೆಂಪ್ಟ್ ಆಗಬೇಕಲ್ಲ, ಸರ್ಕಾರ ಮಾಡಬೇಕಿತ್ತಲ್ಲ. ಎಕ್ವಿಟಲ್ ಕಮಿಟಿಯನ್ನು ಮಾಡೋದು ಯಾರು? ಸರ್ಕಾರ ಅಲ್ವಾ? ಎಷ್ಟು ಸಮಯ ಆಯಿತು? 2023 ಜೂನ್ 16ಕ್ಕೆ ಆದಂಥ ಆರ್ಡರ್ ಅದು. ಇವತ್ತೆಷ್ಟಾಯಿತು? ಎಷ್ಟು ವರ್ಷ ಆಯಿತು? ಮೊನ್ನೆ ಇನ್ನೊಂದು ಸಲ ಮಾಡಿದರು, ಆದರೂ ಮಾಡಲಿಲ್ಲ. ಇವ್ರ ಮೇಲೆ ಯಾಕೆ ಕಂಟೆಂಪ್ಟ್ ಆಗೋದಿಲ್ಲ ಸ್ವಾಮಿ? ನಾವು ನ್ಯಾಯ ಕೊಡಿ. ನಮ್ಮ ಮಗು ಸತ್ತಿದೆ, ನಮ್ಮ ಮಗುವಿಗೆ ಅತ್ಯಾಚಾರ ಆಗಿದೆ, ರೇಪ್ ಮಾಡಿದಾರಂತೆ, ಬೊಬ್ಬೆ ಹೊಡೆದ್ರೆ ನಮ್ಮ ಮೇಲೆ ಕಂಟೆಂಪ್ಟು. ಏನಿದು? ಇದರಲ್ಲಿ ಗೊತ್ತಾಗೋದಿಲ್ವಾ? ಅತ್ಯಾಚಾರಿಗಳು, ಈ ರಾಜ್ಯಕ್ಕೆ ವ್ಯಕ್ತಿಗಳು, ಕಾರ್ಯಾಂಗದ ವ್ಯವಸ್ಥೆಗಳು, ಎಲ್ಲ ರಂಗಗಳು ಒಟ್ಟಾಗಿ ಆರೋಪಿಗಳನ್ನು, ಕಾಮಂದರುಗಳನ್ನು ರಕ್ಷಣೆ ಮಾಡ್ತಾ ಇದೆ. ಇದರಲ್ಲಿ ಗೊತ್ತಾಗೋದಿಲ್ವಾ? ನಾವು ಇನ್ನು ಯಾವ ರೀತಿಯಲ್ಲಿ ನ್ಯಾಯ ಕೇಳಬೇಕು ಸ್ವಾಮಿ? ಎಲ್ಲಿ ಕೇಳಬೇಕು ನ್ಯಾಯ? ಏನು ಇಲ್ಲಿ ಪೇಟೆಯಲ್ಲಿ ಅಂಗಡಿಯಲ್ಲಿ ಸಿಗ್ತದಾ? ಅಂಗಡಿಯಲ್ಲಿ ಸಿಗೋದಾದರೆ ಕೇಳ್ಬೋದು, 1 kg ಕೊಡಿ ಅಂತ ಹೇಳಿ, 2 kg ಕೊಡಿ ಅಂತ ಕೇಳ್ಬೋದು. ಅರೆ ಎಲ್ಲಿ ಸಿಗಬೇಕು ನ್ಯಾಯ? ಅಲ್ಲೇ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮೊನ್ನೆ ಅದನ್ನು ಅಪೀಲ್ ಮಾಡಿದ್ದೇವೆ. ಪುನಃ ಎಕ್ವಿಟಲ್ ಕಮಿಟಿಯ ಇದು ರಚನೆ ಆಗಲಿಲ್ಲ ಅಂತೇಳಿ ಸರ್ಕಾರದ ಮೇಲೆ ಇದು ಮಾಡಬೇಕು ಅಂತೇಳಿ ಕೇಸ್ ಹಾಕಿದ್ದೇವೆ ಈಗ ಕೋರ್ಟಲ್ಲಿ. ಎಲ್ಲವನ್ನು ಕೋರ್ಟಲ್ಲಿ ನಾವೇ ಕೇಳಬೇಕಾಗಾದ್ರೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಏನು ಈ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ಕೇಳುವಂಥ ವ್ಯವಸ್ಥೆ ಇಲ್ವಾ? ಯಾಕೆ ಮಾಡಲಿಲ್ಲ? ಯಾರು ಇದನ್ನು ತಡೆಯುವವರೆಲ್ಲ? ಇದರ ಹಿಂದ್ಗಡೆ ಯಾರು ಇರುವವರು? ಸಾಮಾನ್ಯ ಜನರಿಗೆ ಇದನ್ನೆಲ್ಲ ತಡೀಲಿಕ್ಕೆ ಆಗ್ತದಾ? ಸಾಮಾನ್ಯ ಪ್ರಜೆಗಳಿಗೆ ತಡೀಲಿಕ್ಕೆ ಆಗ್ತದಾ? ಇದು ಎಲ್ಲ ಏನಂತ ಹೇಳಿದರೆ ಈ ಅತ್ಯಾಚಾರಿ ಮತ್ತು ಕಾಮಂದರ ಪ್ರಭಾವ ಎಷ್ಟು ಉಂಟು ಅಂತ ಹೇಳಿದರೆ ಎಲ್ಲ ರಂಗಗಳಲ್ಲೂ ದುಡ್ಡಿನ ಮೇಲೆ ಕೂತ್ಕೊಂಡು ದುಡ್ಡನ್ನು ಚೆಲ್ಲಿ ಡೀಲ್ ಪರ್ಚೇಸ್ ಎಲ್ಲ ಕಡೆಯಲ್ಲಿ ಇದನ್ನೇ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹೇಳುವಂಥದ್ದು, ಈ ದೇಶದ ಕಾನೂನಿನ ಮೇಲೆ ಇವತ್ತಲ್ಲ ದೇವರು, ಆ ಅಣ್ಣಪ್ಪ ಸ್ವಾಮಿ, ನ್ಯಾಯದೇವತೆ ಅಣ್ಣಪ್ಪ ಸ್ವಾಮಿ, ಮಹಾದೇವ, ಆ ಮಂಜುನಾಥ ಸ್ವಾಮಿ ನ್ಯಾಯ ಕೊಟ್ಟೇ ಕೊಡಿಸ್ತಾರೆ. ಈ
ಕೇಸನ್ನು ಇವತ್ತಲ್ಲ ನಾಳೆ ನಾವು ಕಾಯ್ತಾ ಇದ್ದೇವೆ ಇವ್ರು ಹೋಗಬೇಕು ಅಂತೇಳಿ. ಇವರು ಮೊನ್ನೆ ಎಲ್ಲಿ ಗೊತ್ತಾ, ನನಗೆ ಬೇಜಾರಾಗೋದು, ನೀವೇ ಹೋಗಿದ್ದೀರಿ ಅಂತ ಕಾಣ್ತದೆ ಮಂಗಳೂರಿನ ಐ ಜಿ ಆಫೀಸಿಗೆ. ನಿಮ್ಮ ಹತ್ರ ಏನು ಹೇಳಿದ್ರು ಅವರು? ಏನು ಹೇಳಿದರು? ಅವರು ಅಪೀಲಿಗೆ ಹೋಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ. ಇವರೇನು ಡೀಲ್ ಮಾಸ್ಟರ್ ಅವ್ರದ್ದು? ಇವರೇನು ಮೀಡಿಯೇಟರಾ? ಇಲ್ಲಿಯ ಮಂಗಳೂರಿನ ಐ ಜಿ ಧರ್ಮಸ್ಥಳದ ಈ ಕೇಸಿನ ಇದರಲ್ಲಿ ಅವರೇನು ಮೀಡಿಯೇಟರ್ ಅವರು? ಅವ್ರು ಹೇಳಿದ್ರಲ್ಲ ನಿಮ್ಮ ಹತ್ರನೇ ಹೇಳಿದ್ದಲ್ಲ, ಸಾಕ್ಷಿ ನೀವೇ ಮಾಧ್ಯಮದವರು, ನಿಮ್ಮ ಹತ್ರನೇ ಹೇಳಿದ್ದು ಅವರು ಅಪೀಲಿಗೆ ಹೋಗ್ತಾ ಇದ್ದಾರೆ ಅಂತೇಳಿ. ನಾವು ಕಾಯ್ತಾ ಇರೋದು ಅವರು ಅಪೀಲಿಗೆ ಹೋಗಬೇಕು ಸ್ವಾಮಿ. ನಾವು ಇಲ್ಲಿ ಕೂಡ ಸೌಜನ್ಯನ ಮರುತನಿಗೆ ಆಗ್ರಹ ಮಾಡಿದ್ದು ಅವರೆಲ್ಲ ಅಪೀಲಿಗೆ ಹೋದ ಮೇಲೆ ಮಾಡಿದ್ದು ನಾವು. ಇಲ್ಲಿ ಹೋಗಲಿ, ಅವರು ಹೋದ ಮರು ದಿವಸ ನಾವು ಅಲ್ಲಿದ್ದೇವೆ. ಎಲ್ಲಿ? ಸುಪ್ರೀಂ ಕೋರ್ಟಲ್ಲಿ ಹೋಗಬೇಕು ಅಂತ ಕಾಯೋದು. ಹಾಗಾದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಐ ಜಿಗೆ ಹೇಗೆ ಗೊತ್ತು ಅವರು ಅಪೀಲಿಗೆ ಹೋಗ್ತಾರೆ ಅಂತೇಳಿ? ಹೇಗೆ ಗೊತ್ತು ಸ್ವಾಮಿ? ಇವ್ರಿಗೇನು ಕೆಲಸ? ಇವ್ರು ಸರ್ಕಾರದ ಸಂಬಳ ತಿನ್ನುವುದು ಅಲ್ವಾ ಐ ಜಿ? ಇವ್ರಿಗೇನು ಆದೇಶ ಮಾಡಿದ್ದು ಕೋರ್ಟು? ಟೋಲ್ ಕಮಿಟಿ ರಚನೆ ಮಾಡಿ. ಅದೇ ಕಮಿಟಿ ರಚನೆ ಮಾಡೋದು ನಿನ್ನ ಕೆಲಸ ಏನು? ಕಮಿಟಿ ರಚನೆ ಮಾಡುವಂಥದ್ದು ನಿನ್ನ ಕೆಲಸ. ಅದು ಬಿಟ್ಟು ಅವರು ಅಪೀಲಿಗೆ ಹೋಗ್ತಾರೆ, ಅವರು ಅಲ್ಲಿ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ, ಅಮೇರಿಕಕ್ಕೆ ಹೋಗ್ತಾರೆ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾರೆ. ಇವ್ರಿಗೆ ಯಾಕೆ ಅದು? ಇವರ ಕೆಲಸವನ್ನು ಮಾಡುವಂಥದ್ದಲ್ಲ. ಇಲ್ಲಿ ತನಕ ಕಳೆದ 250 ವರ್ಷಗಳಿಂದ ಇದನ್ನೇ ಮಾಡಿಕೊಂಡು ಸಾಕ್ಷಿಗಳನ್ನು ನಾಶ ಮಾಡಿ, ಕೊಲೆ ಮಾಡಿ, ಅತ್ಯಾಚಾರ ಮಾಡಿ, ದೀನದಲಿತರ ತಲೆ ಒಡೆದು ಇವರು ಇವತ್ತು ಕೊಬ್ಬಿದ ಕುರಿಗಳಾಗಿ ಬಿಟ್ಟಿದ್ದಾರೆ. ಸ್ಟೇಷನ್ಗೆ ಹೋದರೆ ಅದನ್ನೇ ಮಾತಾಡೋದು. ಅವರು ಅಪೀಲಿಗೆ ಹೋಗ್ತಾರೆ, ಮತ್ತೆ ನೋಡುವ. ಅರೆ ನೀನು ಯಾರಪ್ಪ? ನೀನು ಪ್ರಜೆಗಳ ಸೇವಕ. ನಿನ್ನ ಸೇವೆಯನ್ನು ಮಾಡು. ನಿನಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ. ನಾವು ಕಟ್ಟಿದಂಥ ಟ್ಯಾಕ್ಸ್ ಸ್ವಾಮಿ ಅದು. ನಾವು ಬೆಳಿಗ್ಗೆ ಎದ್ದು ಅಲ್ಲಿ ಉಜ್ಜಿ ಥೂ ಅಂತ ಉಗಿತೇವೆ, ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ತೇವೆ ನಾವು. ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ತೇವೆ ನಾವು. ನಿನ್ನ ಅಧಿಕಾರಿಗಳೇ ಹಿಂದೆ ಇದ್ದ SP, PSI, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದಂಥ ಅನಾಹುತಕ್ಕೆ ಇವತ್ತು ಈ ಹೋರಾಟ ನಡೀತಾ ಇದೆ. ನೀವು ತಿಂದಂಥ ಏಲನ್ನು ನಮ್ಮ ಮುಖಕ್ಕೆ ಒರೆಸಲಿಕ್ಕೆ ನೋಡ್ತಾ ಇದ್ದೀರಿ ನೀವು ಪಾಪಿಗಳು. ಇಡೀ ಪೊಲೀಸ್ ಇಲಾಖೆ ಮಾಡಿದಂಥ ತಪ್ಪು ಆವತ್ತು, ಇವತ್ತು ಕೂಡ ನಮ್ಮ ಮುಖಕ್ಕೆ ಬಳಸಿದ್ದೀರಿ ನೀವು. ಇನ್ನೂ ಅರ್ಥ ಆಗಲಿಲ್ಲ? ಈ ಮಣ್ಣಿನ ಶಾಪ ನೀನು. ಇದು ಹೇಳುವಂಥದ್ದು. ಸುಪ್ರೀಂ ಕೋರ್ಟ್ ಈ ಕೇಸನ್ನು ತಗೊಳ್ತದೆ, ತನಿಖೆ ಹಾಗೇ ಆಗ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವುದು ಖಂಡಿತ. ಇದು ನಮ್ಮ ನಂಬಿಕೆ. ನಾವು ಆ ಮಂಜುನಾಥ ಸ್ವಾಮಿಯ ಮೇಲೆ, ಆ ಅಣ್ಣಪ್ಪ ಸ್ವಾಮಿಯ ಮೇಲೆ ಭಾರ ಇಟ್ಟಿದ್ದನ್ನು ಹೇಳ್ತಾ ಇದ್ದೇವೆ ನಾವು. ಗರ್ವ ಇದೆ ನಮಗೆ ಆ ದೇವರ ಮೇಲೆ. ನಮಗೆ ಅದಕ್ಕೋಸ್ಕರ 12 ವರ್ಷದಿಂದ ಈ ಹೋರಾಟ ಮಾಡಿ ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾನೆ. ಆ ಸತ್ಯವನ್ನು ನೋಡಲಿಕ್ಕೋಸ್ಕರ, ಆ ಧರ್ಮವನ್ನು ನೋಡಲಿಕ್ಕೋಸ್ಕರ, ಆ ನ್ಯಾಯವನ್ನು ನೋಡಲಿಕ್ಕೋಸ್ಕರ. ನಾವು ಸುಮ್ಮನೆ ಇಲ್ಲಿ ಬದುಕ್ತೇ ಇಲ್ಲ ನಾವು. ಇಲ್ಲಾಂದರೆ ಯಾವತ್ತೂ ನಮ್ಮನ್ನು ಮುಗಿಸಿ ಬಿಡುವವರು ಇವರೆಲ್ಲ. ಗೊತ್ತಾಯ್ತಲ್ಲ? ಆ ಧೈರ್ಯದಿಂದ ಹೇಳ್ತಾ ಇದ್ದೇವೆ. ಆ ದೇವರು ನಮ್ಮನ್ನು ಕಾಯ್ತಾನೆ. ಸತ್ಯ ನೋಡಿಯೇ ನೋಡ್ತದೆ, ನ್ಯಾಯ ಸಿಗ್ತದೆ. ಅತ್ಯಾಚಾರಿಗಳು ಖಂಡಿತ ರಸ್ತೆಗೆ ಬರ್ತಾರೆ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮೇಲೆ ಹೋರಾಟ ಮಾಡಬಾರ್ದು ಅಂತೇಳಿ ಕೋರ್ಟ್ ಆರ್ಡರ್ ಇದೆ. ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆಲ್ಲ, ಈ ಪೊಲೀಸರಿಗೂ ಕೂಡ ಇರುವಂಥ ಆರ್ಡರ್. ಪೊಲೀಸರಿಗೂ ಕೂಡ ಒಂದಷ್ಟು ಅಡ್ವೊಕೇಟ್ ಇದೆ. ಇವರಿಗೆ ಯಾಕೆ ಅದನ್ನು ಹೋಗಿ ಅಪೀಲ್ ಹೋಗಿ ವೆಕೇಟ್ ಮಾಡಲಿಕ್ಕೆ ಆಗೋದಿಲ್ಲ? ಬರೀ ಮಹೇಶ್ ಶೆಟ್ಟಿ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಮಹೇಶ್ ಶೆಟ್ಟಿಯ ವಕೀಲರೇ ಕೋರ್ಟಿಗೆ ಹೋಗಿ ಅದನ್ನು ವೆಕೇಟ್ ಮಾಡಬೇಕು. ನೋಡಿ, ಇದು ಇಲ್ಲಿ ಎದುರುಗಡೆ ಇರುವಂಥದ್ದು ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ. ಇದು ಹಿಂದುಗಡೆ ಇದು ಪರಂಬೋಗು ಜಾಗ, 84 ಸೆನ್ಸ್, ಸರ್ವೆ ನಂಬರ್ 120/8/120/4 ಪರಂಬೋಕು ಜಾಗ. ಇದು ಆ್ಯಕ್ಚುಲಿ ಒರ್ಜಿನಲ್ ಅಣ್ಣಪ್ಪ ದೇವರು, ಆ ಸಾಧಕರು ಬಂದು ಕೂದಂಥ ಜಾಗ ಇದು. ಇದು ಇಲ್ಲಿ ಹಿಂದುಗಡೆ ಇರುವಂಥದ್ದು, ನಾನು ಈಗ ಕೈ ತೋರಿಸುವಂಥದ್ದು. ಇದು ಸಾರ್ವಜನಿಕ ಜಾಗ, ಪರಂಬೋಕು ಜಾಗ. ಇಲ್ಲಿ ದೇವಸ್ಥಾನ ಆಗಿ ಇಲ್ಲಿ ನಿತ್ಯ ಪೂಜೆ ಸ್ಟಾರ್ಟ್ ಆದರೆ ಇವರಿಗೆ ಭಾಳ ಆದಷ್ಟು ಬೇಗ ನಮಗೆ ನ್ಯಾಯ ಸಿಕ್ಕೇ ಆಗ್ತಿತ್ತು. ಅದಕ್ಕೋಸ್ಕರ ಇದನ್ನು ಬಂದ್ ಮಾಡಬೇಕು ಅಂತ ಹೇಳಿ ಇದನ್ನು ಪಕ್ಕದ ಜಾಗದವರ ಹತ್ರ ಒಂದು ಕಂಪ್ಲೇಂಟ್ ಕೊಡಿಸಿದರು. ಅದು ನಮ್ಮ ಪಟ್ಟೆ ಜಾಗದ ಕದಿಂ ಪಟ್ಟೆಯ ಕುಮ್ಕಿ ಅಂತ ಹೇಳಿ. ಆ್ಯಕ್ಚುಲಿ ಅವರಿಗೆ ಕದಿಂ ಪಟ್ಟೆ ಇಲ್ಲ ಇಲ್ಲಿ ಆ ಪಾರ್ಟಿಗೆ.
ಆ ಹೊತ್ತಿನಲ್ಲಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಮಾಡಿದರು. ಆಗ ಎಸ್ ಪಿ ಆಗಿ ಶರಣಪ್ಪ ಅಂತ ಇದ್ದರು. ಈಗ ತುಮಕೂರಿನಲ್ಲಿ ಕಮಿಷನರ್ ಆಗಿದ್ದಾರೆ. ಅವರು ಕಮಿಷನರ್ ಆಗಿದ್ದಾರೆ. ಆಗ ಪೊಲೀಸ್ನವ್ರು ಹೇಳಿದ್ರು, ಇಲ್ಲ, ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಾಗ ಅದು ಪರಂಬೋಕು ಜಾಗ, ಸಾರ್ವಜನಿಕ ಜಾಗ, ಸಾರ್ವಜನಿಕರು ಸೇರಿ ಈ ಭಾಗದ ಎಲ್ಲ ಜನರು ಸೇರಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಎಲ್ಲ ದಾಖಲೆಗಳನ್ನು ತಹಶೀಲ್ದಾರರು AC ಗೀಸಿ ಎಲ್ಲ ಬಂದು ಅದು ಸರ್ಕಾರಿ ಜಾಗ, ಅದು ಪರಂಬೋಕು ಜಾಗ, ಅದು ಸಾರ್ವಜನಿಕರ ಜಾಗ ಅಂತೇಳಿ ದಾಖಲೆ ಕೊಟ್ಟರು. ಇವರು ಆ ದಾಖಲೆಗಳನ್ನು ಎಲ್ಲ ತಿದ್ದಿ ಕೋರ್ಟಿನೊಳಗಡೆ ಇಲ್ಲಿ ಎಲ್ಲ ತಿದ್ದಿ ಕೇಸ್ ಮಾಡಿ, ಅದು ಯಾರು ಕಂಪ್ಲೇಂಟ್ ನಮ್ಮ ಮೇಲೆ ಮಾಡಿದ್ದಾರೆ ಈ ದೇವಸ್ಥಾನದ ಮೇಲೆ, ಅವರ ಜಾಗದ ಕುಮ್ಕಿ, ಖದೀಂ ಪಟ್ಟೆಯ ಕುಮ್ಕಿ ಅಂತ ಹೇಳಿ ಸರ್ಕಾರದಿಂದ ಒಂದು ಆದೇಶ ಹೊರಡಿಸ್ತಾರೆ ಆಗಿನ ಜಡ್ಜರು. ಯಾವುದನ್ನು? ಸರ್ಕಾರಿ ಪರಂಬೋಕು ಫೂಟ್ ಖರಾಬ್ ಜಾಗ, ಸಾರ್ವಜನಿಕರ ಜಾಗವನ್ನು ಯಾವನದೋ ಒಬ್ಬಂದು ಪಟ್ಟೆ ಜಾಗದ ಲಕ್ಕಿ ಕುಮ್ಕಿ ಅಂತ ಹೇಳಿ ಆರ್ಡ್ರ್ ಮಾಡ್ತಾರೆ. ಕಮಿಷನ್ ಆಗಲಿಲ್ಲ, ಏನಿಲ್ಲ. ಅದರ ಮೇಲೆ ನಮಗೆ ಗೊತ್ತಿಲ್ಲ. ನಾವು ದೇವಸ್ಥಾನ ಕಟ್ಟಿದ್ದೆವು. ದೇವಸ್ಥಾನದ ಕಟ್ಟಿದ ಅದರ ಮಧ್ಯದಲ್ಲಿ ಇಲ್ಲಿ ಹೈಕೋರ್ಟಿಂದ ಒಂದು ಇಂಜೆಕ್ಷನ್ ತಗೊಂಡು ಬಂದರು. ಅದು ನಮ್ಮ ಪಟ್ಟೆ ಜಾಗದ ಖದೀಂ ಪಟ್ಟೆಯ ಕುಮ್ಕಿ ಅಂತ ಹೇಳಿ. ಆಗ ಖದೀಂ ಪಟ್ಟೆ ಇಲ್ಲದೆ ಕುಮ್ಕಿಗೆ ಬರೋದು ಅದು. ಅದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿ ಪೊಲೀಸ್ನವ್ರು ಹೇಳಿ, ಇಲ್ಲ, ಅದು ನಾವೆಲ್ಲ ದಾಖಲೆಯಲ್ಲಿ ನೋಡಿದೆ, ಅದು ಫುಟ್ ಖರಾಬ್ ಜಾಗ, ಅದು ದೇವಸ್ಥಾನಕ್ಕೆ ಇದ್ದದ್ದು. ಅದು ಪೂರ್ವ ದಾಖಲೆಯನ್ನು ನೋಡುವಾಗ ಶೃಂಗೇರಿ ಶಾರದಾಂಬ ದೇವರು ಅಂತ ಹೇಳಿ ದಾಖಲೆಯಲ್ಲಿರುವಂಥದ್ದು ಈ ಜಾಗ. ಶೃಂಗೇರಿ ಶಾರದಾಂಬ ದೇವರು ಅಂತ ಹೇಳಿಯೇ ಇರುವಂಥದ್ದು. ಶೃಂಗೇರಿ ಪೀಠದ ಹೆಸರಲ್ಲಿ ಆಗಿನ ಹಿಂದಿನ ಹಳೆ ದಾಖಲೆ ಇದ್ದದ್ದು, ಈಗೆಲ್ಲ ಡಿಕ್ಲರೇಷನ್ ಹೆಸರಲ್ಲಿ ಹೋಗಿದೆ. ಇದು ಮಾತ್ರ 84 ಸೆನ್ಸು ಪರಂಬೋಕು ಜಾಗ, ದೇವಸ್ಥಾನಕ್ಕೋಸ್ಕರ ಅಂತೇಳಿ ಉಳಿದಿರುವಂಥದ್ದು. ಅದರಲ್ಲಿ ದೇವಸ್ಥಾನ ಕಟ್ಟಿದ್ದು. ಹಾಗಾಗಿ ಇವರು ಕೋರ್ಟಲ್ಲಿ ಯಾರನ್ನು ಹಿಡಿದ್ರು, ಅದರ ಹಿಂದ್ಗಡೆ ಇದೇ ಟೀಮ್ ಇದ್ದದ್ದು, ಇದೇ ಅತ್ಯಾಚಾರಿ ಆ್ಯಂಡ್ ಅವರ ಪಟಲಮ್, ಕಾಮಂದರುಗಳ ಪಟಲಮ್ ಇದೆ. ಇದೇ ವಕೀಲರು ಇವತ್ತು ನಮ್ಮ ಮೇಲೆ ಅಲ್ಲಲ್ಲಿ ಕೇಸ್ ಮಾಡಿ ಕಂಟೆಂಪ್ಟ್ ಅದೇ ವಕೀಲರು ಇದ್ದದ್ದು ಅವತ್ತು ಕೂಡ. ಇದು 7-8 ಆವತ್ತು ಸೌಜನ್ಯನ ಹೋರಾಟ ಆಗುವ ಸಂದರ್ಭದಲ್ಲಿ ಇವರು ಏನು ಮಾಡಿದರು, ಆಗ ಪೊಲೀಸ್ನವರು ನಮ್ಮ ಮೇಲೆ ಕೇಸ್ ಮಾಡಲಿಲ್ಲ, ಇಂಜೆಕ್ಷನ್ ಉಲ್ಲಂಘನೆ ಮಾಡಿ ದೇವಸ್ಥಾನ, ನಾವು ದೇವಸ್ಥಾನ ಕಟ್ಟಿ 1-1.5 ವರ್ಷದ ಮೇಲೆ ಇವರು ಇಂಜೆಕ್ಷನ್ ತಂದದ್ದು. ನಮ್ಮದು ಇಲ್ಲಿ ಪೂಜೆ ನಡೀತಿದೆ, ವರ್ಷದ ನಡವಳಿ ನಡೀತಿದೆ, ಶಿವರಾತ್ರಿ ಉತ್ಸವ ನಡೀತಿದೆ, 9 ದಿವಸ ನವರಾತ್ರಿ ಉತ್ಸವ ಮಾಡ್ತಿದ್ದೆವು, ಎಲ್ಲ ವರ್ಷದ ಕಾರ್ಯಕ್ರಮ, ದೇವರ ಕಾರ್ಯಕ್ರಮ ಇಲ್ಲೆಲ್ಲ ಮಾಡ್ತಿದ್ದೆವು. ಆ ಹೊತ್ತಿಗೆ ಪೊಲೀಸ್ನವ್ರು ನಮ್ಮ ಕೇಸ್ ಮಾಡಲಿಲ್ಲ ಅಂತೇಳಿ ಆ ಕಾಲದಲ್ಲಿ ಜಡ್ಜರನ್ನು ಹಿಡಿದುಕೊಂಡು SP ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. SP ಅಮಾನತ್ತು, ಸರ್ಕಲ್ ಇನ್ಸ್ಪೆಕ್ಟರ್ ಅಮಾನತ್ತು, DSP ಅಮಾನತ್ತು, ಕೆಲವು ಪೊಲೀಸ್ಗಳ ಅಮಾನತ್ತು. ಯಾರು ಮಾಡದ ತಪ್ಪಿಗೆ ಸ್ವಾಮಿ? ಸರ್ಕಾರಿ ಅಧಿಕಾರಿಗಳನ್ನು ಒಂದು ಈ ಜಿಲ್ಲೆಯ ವರಿಷ್ಠಾಧಿಕಾರಿಯನ್ನು ಅಮಾನತು ಮಾಡಿದ್ರು. ಇದೇ ಶರಣಪ್ಪ ಇವತ್ತು ತುಮಕೂರಲ್ಲಿದ್ದಾರೆ. ಈ ವಿಡಿಯೋಗೆ ನೋಡಿದರೆ ಅವ್ರು ಹೇಳ್ಬೋದು, ಹೌದು ಮಾರ್ರೆ ಅಂತೇಳಿ. ಮತ್ತೆ ಏನು ಮಾಡಿದ್ರು ಗೊತ್ತವರು, ತಹಶೀಲ್ದಾರ್ ಹತ್ರ ನನಗೆ ಹೇಳಿದರು, ಮಹೇಶಣ್ಣ ಇಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್, ಆಗ ಯಾರು ಒಬ್ಬ ಎಂಥ ಪೂಜಾರಿ ಇದ್ದರು, ಲಿಂಗಪ್ಪ ಪೂಜಾರಿ, ಅವರು ಹೇಳಿದರು, ಶೆಟ್ರೆ ನಿಮ್ಮ ದೇವಸ್ಥಾನದ ವಹಿವಾಟಲ್ಲಿ ನಮ್ಮ ಮೇಲೆಲ್ಲ ಅಮಾನತು ಕೇಸ್ ಆಗಿದೆ, ನನಗೆ 5 ಲಕ್ಷ ಕೊಡಬೇಕು, ನನಗೆ ಸುಪ್ರೀಂ ಕೋರ್ಟಿಗೆ ವಕೀಲರಿಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಬೇಕು ಅಂತೇಳಿ. ನಾನು ಹೇಳಿದೆ, ನೀವು ಅಗ್ಗ ತಗೊಳ್ಳಿ ಅಂತ ಹೇಳಿದೆ. ನೀವು ಪರಂಬೋಗು ಜಾಗವನ್ನು ನಿಮಗೆ ಹೇಗ್ರಿ ಕೇಸ್ ಹಾಕಿದ್ದು, ಸರ್ಕಾರಿ ದಾಖಲೆ ತೆಗೆದು ಕೊಡಲಿಕ್ಕೆ ಆಗಲಿಲ್ಲ ನಿಮಗೆ ಕೋರ್ಟಿಗೆ, ಅದು ಪರಂಬೋಗು ಜಾಗ ಅಲ್ವಾ ಅಂತೇಳಿ. ಇವರೆಲ್ಲ ದಾಖಲೆಗಳನ್ನು ನಕಲಿ ಮಾಡಿ, ಇವ್ರಿಗೆ ದಾಖಲೆಗಳನ್ನು ನಕಲಿ ಮಾಡುವ ನಿಸ್ಸಿಮರು ಈ ಧರ್ಮಸ್ಥಳ, ಈ ಡಿ ಗ್ಯಾಂಗ್ ಇದೆಲ್ಲ, ಇದು ನಂಬರ್ 1 ದಾಖಲೆಯನ್ನು ಡುಪ್ಲಿಕೇಟ್ ಮಾಡೋದ್ರಲ್ಲಿ. ಒರಿಜಿನಲ್ ದಾಖಲೆ ಅದು ಅಲ್ವೇ ಅಂತ ಹೇಳೋದು ಅವರಿಗೆ. ಮೊನ್ನೆ ನೋಡಿ ಇವರು ಕೊಟ್ಟರಲ್ಲ ಕೋರ್ಟಿನ ಆದೇಶ, ಮಹಾನಿರ್ದೇಶಕ, ಅದಲ್ಲ, ಫೇಕ್ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದರು ಇದನ್ನು. SP ಸಾಹೇಬರು ಅಮಾನತ್ತು, DSP ಅಮಾನತ್ತು, ಸರ್ಕಲ್ ಇನ್ಸ್ಪೆಕ್ಟರ್ ಅಮಾನತ್ತು, 2-3 PCಗಳು, ASI ಎಲ್ಲ ಅಮಾನತ್ತು. ಲಾಸ್ಟ್ಗೆ ತಹಶೀಲ್ದಾರು ದಾಖಲೆ ಕೊಟ್ಟರು, ಎಲ್ಲ ಕೊಟ್ಟರು. ಇದರ ದಾಖಲೆ ಕೊಡುವಾಗ ಎಂಥದ್ದು, ಪರಂಬೋಕು ಜಾಗ 84 ಸೆನ್ಸ್, 120/4, 120/8 ಪರಂಬೋಕು ಜಾಗ, ಸಾರ್ವಜನಿಕರ ಜಾಗ. ರಿಲೀಫ್ ಆಯ್ತು ಅವರಿಗೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಇವರು ಏನು ಬೇಕಾದರೆ ಮಾಡ್ತಾರೆ ಅಂತೇಳಿ, ಎಲ್ಲಿ ಬೇಕಾದರೆ ಆಟ ಆಡ್ತಾರೆ, ಯಾವ ದಾಖಲೆಗಳನ್ನು ಬೇಕಾದರೆ ತಿರುಗಿಸ್ತಾರೆ. ಈಗ ಧರ್ಮಸ್ಥಳದಾಗಲಿಲ್ವಾ, ಹಿಂದೂ ದೇವಸ್ಥಾನ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಅನಾದಿ ಕಾಲದಿಂದಲೂ ಆ ದೇವಸ್ಥಾನ ಸ್ಥಾಪನೆ ಆಗಿ 2300-2400 ವರ್ಷ ಜಾಸ್ತಿ ಆಯ್ತಂತೆ.
ನಾಥಪಂಥೀಯರು, ಆಗಿನ ಕಾಲದಲ್ಲಿ ನಾಥಪಂಥೀಯರು ಸ್ಥಾಪನೆ ಮಾಡಿದಂಥ ದೇವಸ್ಥಾನ. ಆದ್ದರಿಂದ ಅದು ಮಂಜುನಾಥ ಅಂತ ಆಯ್ತದು, ಗೊತ್ತಾಯ್ತಲ್ವಾ? ಅದನ್ನು ಒಂದು ಸ್ಥಾನಿಕ ಬ್ರಾಹ್ಮಣರು ನಡೆಸ್ಕೊಳ್ತಿದ್ರು. ಅದನ್ನು ಇವರು ಏನು ಮಾಡಿದ್ರು, ಅದನ್ನು ಬ್ರಿಟಿಷರು ಇಲ್ಲಿಗೆ ಆಗಮ ಆದಾಗ ಟಿಪ್ಪು ಸುಲ್ತಾನ್ ಇಲ್ಲಿ ನರಸಿಂಹಗಢದಲ್ಲಿದ್ದದ್ದು, ಇಲ್ಲೇ ಪಕ್ಕದಲ್ಲಿ ನಾವೇನು ಇವತ್ತು ಗಡೇಕಲ್ಲು ಅಂತ ಹೇಳ್ತೇವೆ. ಟಿಪ್ಪು ಸುಲ್ತಾನನ್ನು ಬ್ರಿಟಿಷರ ಜೊತೆ ಸೇರಿಕೊಂಡು ಇವರು ಇದು ಮಾಡಿ ಅವನನ್ನು ಸೋಲಿಸಿ ಈ ಬ್ರಿಟಿಷರ ಜೊತೆ ಸೇರಿಕೊಂಡು ಈ ದೇವಸ್ಥಾನವನ್ನು ಒಂದು ಸ್ಥಾನಿಕ ಬ್ರಾಹ್ಮಣರಿಂದ ಇವರು ತಗೊಂಡದ್ದು. ಇವತ್ತೇನಾಗಿದೆ ಅದು 1971 ಮತ್ತು 74 ಮಧ್ಯದಲ್ಲಿ ಇದೇ ವೀರೇಂದ್ರ ಹೆಗ್ಗಡೆ ಅದು ಹಿಂದೂಗಳ ದೇವಸ್ಥಾನ ಅಲ್ಲ, ಜೈನರ ಸಂಸ್ಥೆ, ಇನ್ಸ್ಟಿಟ್ಯೂಟು, ದೇವಸ್ಥಾನ ಇಲ್ಲ ಅಂತ ಹೇಳಿ ಬರ್ತಿದ್ದಾರೆ. ನೀವು ಅಪಿದಾವತನ ನೋಡಿ, ಆ ಕಾಪಿಯನ್ನು ನಾವು ಎಲ್ಲ ಸುಪ್ರೀಂ ಕೋರ್ಟಿನ 52 ವರ್ಷದಿಂದ ದಾಖಲೆಯನ್ನು ನಾವು ಆಗ್ತಿದ್ದೇವೆ ಈಗ. ಎಲ್ಲ ಸುಳ್ಳು ದಾಖಲೆಗಳು ಇಷ್ಟ ತನಕ ಮಾಡಿ. ನಾನು ಹೇಳಿದೆಲ್ಲ, ಆ ಸೋಮನಾಥರ ಬುಕ್ ಇದ್ದಲ್ಲ, ಸೋಮನಾಥ್ ನಾಯಕರದ್ದು ಬುಕ್ ನೋಡಿ, ಅದರಲ್ಲಿ ಪೂರ್ತಿ ಇರುವಂಥದ್ದು 100ಕ್ಕೂ 100 ಸತ್ಯ. ಅದು ಅದೆಲ್ಲ ಸರ್ಕಾರಿ ದಾಖಲೆಗಳು, ಎಲ್ಲ ಕಡೆಯಲ್ಲಿ ಫ್ರಾಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ದೇಶವನ್ನೇ ಒಂದು ಷಡ್ಯಂತ್ರದ ಮುಖಾಂತರ ಸನಾತನ ಹಿಂದೂ ಧರ್ಮವನ್ನೇ ನಾಶ ಮಾಡುವಂಥ ಒಂದು ಪಿತೂರಿ ನಡೀತಿದೆ ಇವರಿಂದಾಗಿ. ನಾನು ಅದಕ್ಕೋಸ್ಕರ ಜನರಿಗೆ ಹೇಳೋದು, ಎದ್ದೇಳಿ, ಎಚ್ಚೆತ್ತುಕೊಳ್ಳಿ. ಹಿಂದೂ ಸಂಘಟನೆಗಳು ಯಾರು ದುಡ್ಡು ಸಿಗ್ತದೆ ಅಂತ ಹೇಳಿ ಅಲ್ಲಿ ಹೋಗಿ ಕ್ಯೂಯಲ್ಲಿ ಕೂತ್ಕೊಂಡು ನಿಂತ್ಕೊಳ್ಬೇಡಿ, ಕಾಲಿಗೆ ಬೀಳಲಿಕ್ಕೆ ಜಾಗ್ರತೆ ಆಗಿ ಅಂತ ಹೇಳುವಂಥದ್ದು ಯಾರಿಗೆ ನಂಬಿಕೆ ಬರುವುದಿಲ್ಲ. ಒಂದು ಅಣ್ಣಪ್ಪನ ಮಂಜುನಾಥನ ದೇವಸ್ಥಾನವೇ ಇವತ್ತು ವೀರೇಂದ್ರ ಹೆಗ್ಡೆಯ ಏನು RTC ವೀರೇಂದ್ರ ಹೆಗ್ಡೆ ಹೆಸರಾಗಿದೆ, ಮಂಜುನಾಥ ದೇವರ ಹೆಸರಲ್ಲಿದ್ದ RTC. ಒಂದು ಹಿಂದೂಗೆ ನೋವಾಗೋದಿಲ್ಲ. ಯಾಕಂತ ಹೇಳಿದರೆ ಇವರು ಅಷ್ಟು ಡಾಕ್ಯುಮೆಂಟ್ರಿಯೇ ಎಲ್ಲವನ್ನು ನಾಶ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿ, ನಾವು ಎಲ್ಲಿಗೆ ಹೋಗಿದ್ದು, ಸವದತ್ತಿಯಲ್ಲಿ ಒಂದು ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ಅಲ್ಲಿ 10-30 ಜನ ಲಾಯರ್ಗಳು ಇವತ್ತು ನನ್ನ ಪರವಾಗಿ ವಕಾಲತ್ತಿಗೆ ಸೈನ್ ಮಾಡಿದ್ದಾರೆ. ಅವ್ರು ಏನು, ಆ ಲಾಯರ್ಗಳು ಏನು ಹೇಳ್ತಾರೆ ಗೊತ್ತಾ, ಸರ್ ನಿಮ್ಮ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಸವದತ್ತಿಯಲ್ಲಿ ಬಂದು ಇದು ಎಲ್ಲಮ್ಮ ಅಲ್ಲ, ಇದು ಪದ್ಮಾವತಿ ದೇವಸ್ಥಾನ, ನಮಗೆ ಬಿಟ್ಟು ಕೊಡಿ, ನಾವು ಇದನ್ನು ಭಾಳ ಚೆನ್ನಾಗಿ ಮಾಡ್ತೇವೆ ಅಂತೇಳಿ ಅವರಿಗೆ ಅಲ್ಲೆಲ್ಲ ತಲೆಗೆ ಉಳಿಬಿಟ್ಟಿದ್ದಾರೆ. ಅವರೆಲ್ಲ ಇದಾಗೋದಿಲ್ಲ ಓಡು ಅಂತ ಹೇಳಿ ಓಡಿಸಿದ್ದಾರೆ ಅಲ್ಲಿಂದ. ಮೊನ್ನೆಯಲ್ಲಿ ನಮ್ಮ ಬೆಳಗಾಂ ಹತ್ತಿರ ಅಲ್ಲಿಂದ ಫೋನ್ ಬಂತು, ಅಲ್ಲಿ ಯಾವುದೊಂದು ಅನಂತ ಪದ್ಮನಾಭ ದೇವಸ್ಥಾನ, ಅದನ್ನು ಚಂದ್ರನಾಥನ ಬಸ್ತಿ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿದ್ದಾರಂತೆ. ಈಗ ಅದು ಇವರ ಕೈಗೆ ಬಂದಿದೆ, ಈಗ ಅದನ್ನು ನಾಶ ಮಾಡ್ತಾರೆ. ಹಿಂದೂ ದೇವಸ್ಥಾನಗಳನ್ನು ಒಡೆಯುವಂಥದ್ದೇ ಕೆಲಸ. ನಾನಲ್ಲೇ ಹೇಳುವಂಥದ್ದು. ಇಲ್ಲಿ ನೋಡಿ, NR ಪುರದಲ್ಲಿ ಒಂದು ಲಿಂಗಾಯತರ, ಪಂಚಮಸಾಲಿ ಲಿಂಗಾಯತರ ಒಂದು ಮಠ NR ಪುರದ ಬಸ್ ಸ್ಟ್ಯಾಂಡಿನ ಮಧ್ಯದಲ್ಲೇ ಇದೆ, ಅಲ್ಲಿ ಪೇಟೆ ಮಧ್ಯದಲ್ಲೇ ಇರುವಂಥ ಜಾಗ. ಕೊರೋನಾದ ಸಂದರ್ಭದಲ್ಲಿ ಧರ್ಮಸ್ಥಳದಿಂದ 6 ಮಂದಿ ಹೋಗಿದ್ದಾರೆ. ಹೋಗಿ ಆ ಸ್ವಾಮೀಜಿ ಬೆಳಗ್ಗೆ ಆಗುವಾಗ ಕರೆಂಟ್ ಹೊಡೆದು ಸತ್ತಿದ್ದಾರೆ ಅಂತೇಳಿ ಊರಿಗೆಲ್ಲ ಗುಲ್ಲಾಬಿಸಿದ್ದಾರೆ. ಆ ಜಾಗ ಪೂರ್ತಿ ಈಗ ಇವರ ಕೈಯಲ್ಲಿದೆ. ಇಲ್ಲಿ ಉಪ್ಪಿನಂಗಡಿ ಯಾರೋ ಒಬ್ಬ ಜೈನರನ್ನು ಅಲ್ಲಿ ಈಗ ಆಡಳಿತಕ್ಕೆ ಬಿಟ್ಟಿದ್ದಾರೆ. ಜಾಗ ಎಷ್ಟೋ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ದುಡ್ಡುಗಳು, ಜಾಗ ಇವತ್ತು ಅವರ ಪಾಲಾಗಿದೆ. ಯಾರು ಲಿಂಗಾಯತರು ಮಾತಾಡೋದಿಲ್ಲ. ಮೊನ್ನೆ ಮಟ್ಟಣ್ಣ ಅವರು ಹೋಗಿ ಅಲ್ಲಿ ನೋಡುವಾಗ 70 ಮನೆಗಳು ಅಲ್ಲಿ ಇವ್ರದ್ದಿದೆ, ಜೈನ್ಸಿದ್ದಿದೆ. ಅವರು ಹೇಳ್ತಾರಂತೆ, ಇವತ್ತು ನಮ್ಮನ್ನು ಬಿಡಬೇಕು ಅಂತ ಹೇಳ್ತಾರೆ, ನಮ್ಮನ್ನು ಓಡಿಸಲಿಕ್ಕೆ ನೋಡ್ತಾರೆ. ಅದೆಲ್ಲ ನಮ್ಮ ಜಾಗ, ಅದು ಮಠಕ್ಕೆ ಸಂಬಂಧಪಟ್ಟದ್ದು, ಮಠ ನಮ್ಮದು, ನಮ್ಮ ದೇವಸ್ಥಾನ ಅಂತ ಹೇಳಿ. ಲಿಂಗಾಯತ ಮಠ ಇವರಿಗೆ ಹೇಗೆ ಆಗೋದು ಸ್ವಾಮಿ? ಅದು ಸಹ ಪಂಚಮಸಾಲಿ ಲಿಂಗಾಯತರ ಮಠ. ಮೊನ್ನೆ ಮಟ್ಟಣ್ಣವರು ಹೋಗಿ ನಾನು ಕಳಿಸಿದೆ, ಸರ್ ಇಂಥದ್ದು ಒಂದು ಅಡ್ರೆಸ್ ಉಂಟು, ಅದನ್ನು ಒಂದು ಸಲ ಇನ್ಕ್ವೈರಿ ಮಾಡಿ ಅಂತೇಳಿ. ನೋಡುವಾಗ ಅಲ್ಲೇ ಎಲ್ಲವನ್ನು ಒಳಗೆ ಹಾಕಲಿಕ್ಕೆ ನೋಡ್ತಾ ಇದ್ದಾರೆ. ಎಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು, ದೀನದನಿತರ ಭೂಮಿ ಒಳಗೆ ಹಾಕುವಂಥದ್ದು, ಅಕ್ರಮ ಮೀಟರ್ ಬಡ್ಡಿ ದಂಧೆ, ಇದು ಅಪ್ರಾಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ, ಏನಿಲ್ಲ ಅಲ್ಲಿ, ಏನಿಲ್ಲ. ಬ್ಲ್ಯಾಕ್ ದುಡ್ಡುಗಳು. ನಾನು ಹೇಳ್ತೇನಲ್ಲ, ವಾರಕ್ಕೆ ತಿಂಗಳಿಗೆ 10,000 ಕೋಟಿಗಿಂತ ಮೇಲೆ ಬಡ್ಡಿ ವಸೂಲು ಮಾಡ್ತಾರೆ. 10,000 ಕೋಟಿ, 1,08,000 ಕೋಟಿ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ. ಇವರು ಹೇಳ್ತಾರಲ್ಲ 23,350 ಕೋಟಿಯಷ್ಟು ಅವರ 24,350 ಕೋಟಿಯನ್ನು ಅವರ ಇದರಲ್ಲಿ ಕಾಣ್ತಾ ಉಂಟು. ಯಾವುದರಲ್ಲಿ? ಟ್ಯಾಬಲ್ಲಿ ಕಾಣ್ತಾ ಉಂಟು. ಅದು ಬಾಕಿ ಬ್ಲ್ಯಾಕ್ ಮನಿ ಎಷ್ಟಿದೆ? 1,08,000 ಕೋಟಿ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ.
ಯಾರ ದುಡ್ಡಿದು? ಯಾರ ದುಡ್ಡು ಸ್ವಾಮಿ ಇದು? ಎಲ್ಲಿಂದ ಬಂತ ದುಡ್ಡು? ಲೆಕ್ಕವೇ ಇಲ್ವಾ? ಹಿಂದೂ ದೇವಸ್ಥಾನ ಇವತ್ತು ವೀರೇಂದ್ರ ಹೆಗ್ಡೆ ಪಾಳಾಗಿದೆ. ಹಾಗಾದರೆ ನಾವು ಹೀಗೆ ಕಣ್ಣು ಮುಚ್ಚಿ ಕೈಗಟ್ಟಿ ಕುಳಿತುಕೊಳ್ಬೇಕಾ? ಇದು ಎಲ್ಲವನ್ನು ಇವತ್ತು ಸುಪ್ರೀಂ ಕೋರ್ಟಿಗೆ ಗಮನಕ್ಕೆ ತರ್ತೇವೆ. ಇವ್ರು ಹೇಳ್ತಾರಲ್ಲ, ಮೊನ್ನೆ ಹೇಳಿದ್ರಲ್ಲ ನಿಮ್ಮ IG, ಅವರು ಅಪೀಲಿಗೆ ಹೋಗ್ತಾರಂತೆ, ನಾವು ಕಾಯ್ತಾ ಇದ್ದೇವೆ. ನೀನು ಕಾಯ್ತಾ ಇರಪ್ಪ, ನೀನು ಇದೇ ಕೆಲಸ ಮಾಡು, ಕಾಯ್ತಾ ಇರು ನೀನು. ಯಾವಾಗ ಮುಚ್ಚಿಸ್ಲಿಕ್ಕೆ ನೋಡ್ತಾರೆ ಅಂತೇಳಿ 12 ವರ್ಷದಿಂದ ಮುಚ್ಚಿಸ್ಲಿಕ್ಕೆ ಆಗಲಿಲ್ಲ. ಇನ್ನು ಮುಂದಕ್ಕೆ ಮುಚ್ಚಿಸ್ಲಿಕ್ಕೆ ಆಗೋದಿಲ್ಲ, ತಿಳ್ಕೊ. ಶಾಪ ನಿಮಗೆ ಇದೆಲ್ಲ. ಒಬ್ಬ IG ರ್ಯಾಂಕಿನವ ಮಾತಾಡುವಂಥ ಮಾತು, ಒಬ್ಬ IPS IAS ಅಧಿಕಾರಿ ಮಾತಾಡುವಂಥದ್ದು. ಅವರು ಅಲ್ಲಿ ಕೋರ್ಟಿಗೆ ಹೋಗ್ತಾರೆ, ಅಪೀಲ್ ಮಾಡ್ತಾರೆ. ಅವರು ಅಪೀಲ್ ಮಾಡಲಿ, ಹಗ್ಗ ತಗೊಂಡು ಸಾಯ್ಲಿ, ಇವನಿಗೆ ಯಾಕೆ ಅದು? ಇವನ ಏನು ನಿಷ್ಠೆ ಕೆಲಸ ಉಂಟು, ಅದನ್ನು ಮಾಡಬೇಕು ಇವನು. ಯಾರು ಮಾತಾಡೋರು ಇಲ್ಲ ಅಂತ ಹೇಳಿ ಎದುರು ಸಾಯೋರು ನಾವು ಅಲ್ಲ ಸ್ವಾಮಿ. ನಾವಂತೂ ಬೆಂಕಿಗೆ ಬಿದ್ದಾಗಿದೆ. ನಾವು ಬೆಂದು ಸಾಯ್ತಾ ಇದ್ದೇವೆ ಇವತ್ತು, ಬೆಂಕಿನ ಬೇಗೆಯಲ್ಲಿ ಬೆಂದು ಸಾಯ್ತಾ ಇದ್ದೇವೆ. ನಮಗೆ ಇನ್ನು ಬೆಂಕಿ, ಬಿಸಿಲು, ಮಳೆ, ಗಾಳಿ ಯಾವುದು ಲೆಕ್ಕಕ್ಕಿಲ್ಲ. ನಮಗೆ ಮುಂದೆ ಲೆಕ್ಕಕ್ಕಿರೋದು ಸತ್ಯ, ಧರ್ಮ, ನ್ಯಾಯ ಮಾತ್ರ. ಇದಕ್ಕೆ ಇವರ ಕೋರ್ಟು ಗೀಟು ಅದು ಯಾವುದಕ್ಕೂ ಬಗ್ಗುವುದಿಲ್ಲ. ನಾವು ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ, ಅದು ಮಾತ್ರ ಇರುವಂಥದ್ದು. ಅದು ಬಿಟ್ಟು ನಮ್ಮ ಹತ್ರ ಏನಿಲ್ಲ. ನಮಗೆ ನ್ಯಾಯದ ಮೇಲೆ ಗೌರವ ಇದೆ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಮಗೆ ಇದಕ್ಕೆಲ್ಲದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ತದೆ ಅನ್ನುವಂಥ ಭಾವನೆ ಇದೆ. ಯಾರಾದರೂ ಅಣ್ಣಪ್ಪನೇ ಯಾವುದಾದರೂ ಜಡ್ಜರ ಜೊತೆ ಕೂತೇ ಈ ಕೆಲಸವನ್ನು ಮಾಡಿಸ್ತಾರೆ ಅನ್ನುವಂಥದ್ದು ಒಂದು ಸತ್ಯ ನಮ್ಮಲ್ಲಿದೆ. ಯಾಕಂತ ಹೇಳಿದರೆ, ಒಂದು ವೇಳೆ ಅದು ಇಲ್ಲ, ಸತ್ಯ ಇಲ್ಲ ಅಂತ ಹೇಳ್ತಿದ್ರೆ, ಯಾವಾಗ ಜೂನ್ 16, 2023 ಆ ಜಡ್ಜ್ ಸಂತೋಷ್ ಅವರೊಂದು ಉಲ್ಲೇಖ ಮಾಡಿದ್ದಾರಲ್ಲ, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ. ಇಲ್ಲಾದರೆ ಅವರನ್ನೂ ಆವತ್ತೇ ಭರಿಸ್ಬೋದಿತ್ತು. ಇವ್ರದ್ದೆಲ್ಲ ಆಟ ನಡೆಯುತ್ತಿದ್ದರೆ ಅವ್ರಿಗೆ ಅಷ್ಟು ಕೈ ಇತ್ತು ಅವರಿಗೆ. ಆದರೂ ಅಣ್ಣಪ್ಪ ಬಿಡಲಿಲ್ಲ. ಆ ಸತ್ಯವು ಇವತ್ತು ಕೂಡ ನಮ್ಮಲ್ಲಿ, ನಮ್ಮ ರಕ್ತದಲ್ಲಿ ನಡೆದಾಡ್ತಾ ಇದೆ ಆ ಸತ್ಯದ ಮಾತುಗಳು. ಅದಕ್ಕೋಸ್ಕರ ಹೇಳ್ತಿದ್ರೆ, ಮುಂದಿನ ದಿನಗಳೆಲ್ಲ ಅದೇ ಸತ್ಯ ನಡೀತದೆ ಆ ಕೋರ್ಟಿನಲ್ಲಿ. ನಾನು ಡೆಲ್ಲಿಗೆ ಆವತ್ತು ನಾವೇನು ಹೋರಾಟ ಮಾಡಲಿಕ್ಕೆ ಹೊರಟಾಗ ನಾನು ಫಸ್ಟ್ ಸಲ ಸುಪ್ರೀಂ ಕೋರ್ಟಿನ ಒಳಗಡೆ ಕಾಲಿಟ್ಟದ್ದು. ಆವತ್ತು ಕಾಲಿಡುವಾಗ ಹೇಳಿದರು, ಇಲ್ಲಿ ರಜೆ ಇವತ್ತು ಓಪನ್ ಇಲ್ಲ ಅಂತೇಳಿ. ಆದರೂ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಆಯಿತು. ನಾನು ಆವತ್ತೇ ಅಲ್ಲಿ ಕಾಲಿಟ್ಟಾಗ ಹೇಳಿದ್ದೇನೆ, ಸ್ವಾಮಿ ಅಣ್ಣಪ್ಪ ಏನು ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಹೇಳಿದರೆ, ಇಲ್ಲಿ ಈ ಕೋರ್ಟಿನಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿದರೆ, ಸೌಜನ್ಯಳ ಕೇಸು ಆದಷ್ಟು ಬೇಗ ಈ ಕೋರ್ಟಿನೊಳಗಡೆ ಬರಬೇಕು ಅಂತೇಳಿ ನಾವು ಬಂದು ಡೆಲ್ಲಿಯಿಂದ ಎಷ್ಟು ಸಮಯ ಆಯಿತು. ಇವತ್ತು ಆ ಕೇಸು ಸುಪ್ರೀಂ ಕೋರ್ಟ್ನ ಮೆಟ್ಟಲು ಹತ್ತಲಿಕ್ಕೆ ತಯಾರಾಗ್ತಿದೆ. ಯಾವಾಗ ಇವರು ಅಪೀಲ್ ಹಾಕ್ತಾರಂತ ನೋಡ್ತಾ ಇದ್ದೇವೆ. ಇವರು ಅಪೀಲ್ ಹಾಕಿದ ದಿವಸ ನಮ್ಮದು ಅಲ್ಲಿ ಅಪೀಲ್ ಇದ್ದೇ ಇರ್ತದೆ. ಇವ್ರ ಹತ್ರ ದುಡ್ಡು ಇರ್ಬೋದು, ಇವ್ರ ಹತ್ರ ರಾಜ್ಯಕ್ಕೆ ಬಲ ಇರ್ಬೋದು, ಕಾರ್ಯಾಂಗದ ಶಕ್ತಿ ಇರ್ಬೋದು. ನಮ್ಮ ಹತ್ರ ಅಣ್ಣಪ್ಪ ಮಂಜುನಾಥ ದೇವರ ಶಕ್ತಿ ಇದೆ, ಸತ್ಯದ ಶಕ್ತಿ ಇದೆ, ಧರ್ಮದ ಶಕ್ತಿ ಇದೆ, ನ್ಯಾಯದ ಶಕ್ತಿ ಇದೆ. ಇದನ್ನು ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಯಾವನಿಂದಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಧರ್ಮದ ರಕ್ಷಣೆ ಮಾಡಿಯೇ ಮಾಡ್ತೇವೆ. ನಾವು ಏನು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ಏನು ಲಕ್ಷ ಜನರ ಬಲಿದಾನ ಆಗಿದೆ, ಆ ಬಲಿದಾನವನ್ನು ವ್ಯರ್ಥ ಆಗಲಿಕ್ಕೆ ಬಿಡುವುದೇ ಇಲ್ಲ ನಾವು. ಇದು ನಮ್ಮ ತ್ಯಾಗದ ಮಾತುಗಳು. ಇದು ನಮ್ಮ ತ್ಯಾಗದ ಮಾತುಗಳು. ಅವರ ಏನು ಆ ರಕ್ತ ಈ ಮಣ್ಣಿಗೆ ಬಿದ್ದುದ, ಆ ರಕ್ತವನ್ನು ಹೀಗೆ ಹಾಳಾಗಲಿಕ್ಕೆ ನಾವು ಬಿಡುವುದಿಲ್ಲ, ಇಂಥ ಪಾಪಿಗಳಿಂದ ಹಾಳು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನುವಂಥ ಒಂದು ದೃಢ ಸಂಕಲ್ಪದಿಂದ ನಾವು ಹೋರಾಟವನ್ನು ಕೆಚ್ಚೆದೆಯಿಂದ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನಾವು ಎಲ್ಲಿಯೂ ನ್ಯಾಯ ಸಿಗದಿದ್ದರೆ ನಮ್ಮ ಕೈಯಲ್ಲಿ ನ್ಯಾಯ ಇದೆ ಸ್ವಾಮಿ. ಎಲ್ಲಿಯೂ ನ್ಯಾಯ ಸಿಗದಿದ್ದರೆ ನಮ್ಮ ಕೈಯಲ್ಲಿ ನ್ಯಾಯ ಇದೆ. ಆ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಯಾರದ್ದು ಆಕ್ಷೇಪವನ್ನು ನಾವು ಲೆಕ್ಕಕ್ಕೆ ಇಡುವುದಿಲ್ಲ. ಇದು ನಮ್ಮ ಧ್ಯೇಯ. ಕಡೆಯದಾಗಿ ಸೌಜನ್ಯ ನ್ಯಾಯಕ್ಕಾಗಿ ಅದೆಷ್ಟೋ ಜನರು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೌಜನ್ಯನ ನ್ಯಾಯ ಯಾವಾಗ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರುವಂಥದ್ದು ಅದೆಷ್ಟೋ ದೇಶದಾದ್ಯಂತ ಜನ ಇದ್ದಾರೆ. ಇವರಿಗೆ ಏನು ಹೇಳ್ತೀನಿ? ನಾನು ಕೈ ಮುಗಿದು ಈ ದೇಶದ ಎಲ್ಲ ಸನಾತನ ಹಿಂದೂ ಧರ್ಮದ ಜನಗಳಿಗೆ ಹೇಳುವಂಥದ್ದು, ಧರ್ಮಸ್ಥಳ ಅನ್ನುವಂಥದ್ದು ಯಾರು ತಿಳ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ನಮಗೆ.
ನಾವು ಅದನ್ನು ನ್ಯಾಯಪೀಠ, ಧರ್ಮಪೀಠ, ಸತ್ಯಪೀಠ ಅಂತ ಹೇಳಿ ಅಪ್ಪಿಕೊಂಡಾಗಿದೆ. ಇವತ್ತು ಜಗತ್ತಿಗೆ ಮಾರ್ಗದರ್ಶನವನ್ನು ನೀಡುವಂಥ ಜಾಗ ಅದು. ಅದಕ್ಕೋಸ್ಕರ ಅದು ಧರ್ಮಸ್ಥಳ ಆಗಿದೆ. ಆ ಧರ್ಮಸ್ಥಳ ಅನ್ಯಮತೀಯರ ಕೈಯಲ್ಲಿ ಸಿಕ್ಕಿ ಇವತ್ತು ಏನು ಅಯೋಧ್ಯೆ ಬಾಬರ್ನ ಕೈಯಲ್ಲಿ ಸಿಕ್ಕಿ ಏನಾಗಿದೆಯೋ, ಬೇರೆ ಬೇರೆ ಮಂದುಗಳು ಬೇರೆ ಬೇರೆ ಅನ್ಯಮತೀಯರ ಕೈಗೆ ಸಿಕ್ಕಿ ಏನಾಗಿದೆಯೋ, ಅದೇ ರೀತಿ ಇವತ್ತು ನಮ್ಮ ಧರ್ಮಪೀಠ ಒಂದು ಅನ್ಯಮತೀಯನ ಕೈಯಲ್ಲಿ ಸಿಕ್ಕಿ ಇವತ್ತು ನಲುಗುವಂಥದ್ದನ್ನು ನಾವು ನೋಡಲಿಕ್ಕೆ ತಯಾರಿಲ್ಲ. ನೀವು ನಮ್ಮೊಟ್ಟಿಗೆ, ಇಡೀ ಸನಾತನ ಹಿಂದೂ ಧರ್ಮದ ಜನಗಳು ನಮ್ಮೊಟ್ಟಿಗೆ ಬರ್ತೀರಾ ಇಲ್ಲೋ ಗೊತ್ತಿಲ್ಲ ನಮಗೆ. ನಾವೇನು ಸೌಜನ್ಯ ಹೋರಾಟಗಾರರು ಇವತ್ತೊಂದು ಸಂಕಲ್ಪವನ್ನು ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಆ ನ್ಯಾಯಪೀಠದಲ್ಲಿ, ಆ ಧರ್ಮಪೀಠದಲ್ಲಿ, ಆ ಸತ್ಯಪೀಠದಲ್ಲಿ ಇದನ್ನೆಲ್ಲ ನಡೆಸಿಕೊಡ್ತೇವೆ ನಾವು ಅನ್ನುವಂಥದ್ದೊಂದು ದೃಢ ಸಂಕಲ್ಪದೊಂದಿಗೆ ನಾವು ಹೊರಟಿದ್ದೇವೆ. ನಾನು ಹೇಳುವಂಥದ್ದು, ನಾನು ಇವತ್ತು ನನ್ನ ಅಪ್ಪ ಮಾಡಿದ ತಪ್ಪನ್ನು ನಾನು ಮಾಡೋದಿಲ್ಲ. ಇವತ್ತು ನಾನು ಮಾಡಿದ ತಪ್ಪು ಮುಂದಿನ ದಿನದಲ್ಲಿ ನನ್ನ ಮುಂದಿನ ಪೀಳಿಗೆ ಹೇಳಬಾರ್ದು, ಅಪ್ಪ ನೀನು ಮಾಡಿದ ತಪ್ಪಿಗೆ ನಾನು ಬಲಿಯಾಗ್ತಿದ್ದೇನೆ ಅಂತೇಳಿ. ಅದಕ್ಕೋಸ್ಕರ ಎಲ್ಲರಿಗೂ ಕೈ ಮುಗಿದು ಕೇಳ್ತಾ ಇದ್ದೇನೆ, ಇವತ್ತು ನಾವುಗಳು ಮಾಡುವಂಥ ತಪ್ಪು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮರಿಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮರಿಮಕ್ಕಳಿಗೆ ಆ ನೋವು ಖಂಡಿತ ಬರಬಾರ್ದು. ಅದಕ್ಕೋಸ್ಕರ ಈ ಸತ್ಯದ, ಧರ್ಮದ, ನ್ಯಾಯದ ಹೋರಾಟದಲ್ಲಿ ಸಾಂಘಿಕವಾಗಿ ಹೋರಾಟವನ್ನು ಮಾಡುವ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಿಮ್ಮ ದೈವ ದೇವರುಗಳಿಗೆ, ನಿಮ್ಮ ಮನೆಯ ದೈವ ದೇವರುಗಳಿಗೆ, ನೀವು ನಂಬಿದ ಶಕ್ತಿಗಳಿಗೆ, ನಿಮ್ಮ ಆರಾಧ್ಯ ದೈವಗಳಿಗೆ ಪ್ರಾರ್ಥನೆಯನ್ನು ಮಾಡಿ ಕೇಳಿಕೊಳ್ಳಿ ನಾವೇನು ತಪ್ಪು ಮಾಡ್ತಿದ್ದೇವೆ ಅಂತೇಳಿ. ಇದು ಸತ್ಯದ ಹೋರಾಟ. ಎಲ್ಲಿ ಬೇಕಾದರೂ ಪ್ರಮಾಣ ಮಾಡ್ತೇವೆ. ಒಂದು ವೇಳೆ ನಾವು ಸತ್ಯದ ಹೋರಾಟ ಮಾಡ್ತಿಲ್ಲ ಅಂತ ಆಗಿದ್ದರೆ ಈ 12 ವರ್ಷದಲ್ಲಿ ನಾವು ಈ ಮಣ್ಣಾಗಿ ಹೋಗ್ತಿದ್ದೆವು. ನಾವು ಮಣ್ಣಾಗಿ ಹೋಗ್ತಿದ್ದೆವು. ಅದಕ್ಕೋಸ್ಕರ ಹೇಳ್ತಾನೆ, ಸಾಕ್ಷಾತ್ ನಾವೇ ಆ ಮಂಜುನಾಥನ, ಅಣ್ಣಪ್ಪನ ಸತ್ಯದ, ಧರ್ಮದ, ನ್ಯಾಯದ ಪ್ರತಿಪಾದಿಗಳು ನಾವು, ಅದನ್ನು ರಕ್ಷಣೆ ಮಾಡುವವರು ನಾವು. ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಮುಂದಿನ ದಿನದಲ್ಲಿ ಇಡೀ ಸನಾತನ ಹಿಂದೂ ಧರ್ಮಕ್ಕೆ ನ್ಯಾಯ ಕೊಡಿಸುವಲ್ಲಿ ಮಹತ್ತರವಾದ ಹೆಜ್ಜೆಯನ್ನು ಇಡುವ ಒಂದು ಒಳ್ಳೆಯ ಶಕ್ತಿಯುತವಾದಂಥ ಸಮೃದ್ಧವಾದಂಥ ಸನಾತನ ಹಿಂದೂ ಧರ್ಮವನ್ನು ಕಟ್ಟುವ ಅನ್ನುವಂಥ ಒಂದೇ ಯೋಚನೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೈ ಜೋಡಿಸಿ ಅಂತ ಹೇಳಿ ಕಳಕಳಿಯಿಂದ, ವಿನಮ್ರತೆಯಿಂದ ವಿನಂತಿ ಮಾಡ್ತೇನೆ ನಾನು.